ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಬಾರ್ಕೂರು. ಮನಸ್ಸು ಎನ್ನುವುದೊಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೇ ಉಳಿದು ಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕನ್ನಂತ ಮನಸ್ಸಾಗ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮಾತಿನ ಕಾರ್ಯಕ್ರಮವೇ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ಮೆಗಾ ಮ್ಯಾಜಿಕ್ ಸ್ಟಾರ್ ಆಗಿರ್ತಕ್ಕಂಥ ಕುದ್ರೋಳಿ ಗಣೇಶ್ ಸರ್ ಅವರು. ಅವ್ರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವು ಬಂದದ್ದು ನಮ್ಮೊಂದು ಸೌಭಾಗ್ಯ ಸರ್. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ಅದೇ ರೀತಿ ಜಾದು ಅನ್ನೋದು ಬಹಳ ಕಷ್ಟವಾದಂಥ ಒಂದು ಕೆಲಸ. ಹೌದು, ಅದು ಅಷ್ಟು ಚುರುಕು ಬೇಕು ಅಲ್ಲ ಸರ್? ಅದಕ್ಕೆ ಖಂಡಿತ ಆ ಜಾದುವಿನ ಬಗ್ಗೆ ಒಂದೆರಡು ಮಾತು. ಅದು ಹೇಗೆ ಸರ್ ಜಾದು ಅಂದರೆ? ನೀವು ಅದನ್ನು ಹೇಳುವಂಥದ್ದಲ್ಲ, ಗೊತ್ತಾಯ್ತು, ಮಾಡಿ ತೋರಿಸುವಂಥದ್ದು. ಆದರೂ ಕೂಡ ಒಂದೆರಡು ಮಾತು ಹೇಳಿ ಸರ್ ಅದ್ರ ಬಗ್ಗೆ. ಭಾಳ ಸಂತೋಷ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮ ನೋಡ್ತಿರುವಂಥ ಉಡುಪಿಯ ಪ್ರಸಿದ್ಧ ಚಾನಲ್ ಆಗಿರುವಂಥ ಚಾನಲ್ ಎಲ್ಲ ಪ್ರೇಕ್ಷಕರಿಗೆ ನಿಮಗೆ ನಾನು ನಮಸ್ಕಾರವನ್ನು ಸಂದಾಯ ಮಾಡ್ತಿದ್ದೇನೆ. ನೀವು ಕೇಳಿದಂಥ ಪ್ರಶ್ನೆಗೆ ನನ್ನ ಉತ್ತರ ಹೀಗಿದೆ. ಜಾದು ಅನ್ನುವಂಥದ್ದು ಮೊದಲನೇ ನೋಟಕ್ಕೆ ಒಬ್ಬ ಜಾದೂಗರ ಥಟ್ ಅಂತ ವೇದಿಕೆ ಮೇಲೆ ಬಂದು ಥಟ್ ಅಂತಂದು ಹುಡುಗಿಯನ್ನು ಪ್ರತ್ಯಕ್ಷ ಮಾಡೋದು, ಮಾಯ ಮಾಡೋದು, ಅಥವಾ ಎರಡು ತುಂಡು ಮಾಡಿ ಮತ್ತೆ ಇಡೀ ಮಾಡೋದು, ಇಂಥದ್ದೆಲ್ಲ ನೋಡುವಾಗ ಜನ ಪೂರ್ಣವಾಗಿ ಗೊಂದಲಕ್ಕೆ ಒಳಗಾಗ್ತಾರೆ. ಇದೇನಿದು? ಜಾದೂಗಾರನ ಹತ್ರ ಯಾವುದಾದ್ರೂ ಮಾಂತ್ರಿಕ ಶಕ್ತಿ ಇದೆ, ಏನಾದರೂ ಮಾಟ ಮಂತ್ರ ಬಾನಮತಿ ಪವಾಡದಂಥ ವಿಚಾರಗಳಿವೆ ಅನ್ನುವಂಥದ್ದು ಆ ಭಾವನೆ ಮೂಡೋದು ಸಹಜ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಒಂದು ತರ್ಕ ಅಂತ ಇರ್ತದೆ, ಇಂಗ್ಲಿಷಲ್ಲಿ ಲಾಜಿಕ್ ಅಂತ ಹೇಳ್ತೇವೆ. ಎಲ್ಲವೂ ಕೂಡ ಲಾಜಿಕ್. ಉದಾಹರಣೆಗೆ, ಭಾರವಾದ ವಸ್ತುಗಳು ಕೆಳಗಡೆ ಬೀಳಲೇಬೇಕು ಅನ್ನುವಂಥದ್ದು ಲಾಜಿಕ್. ಯಾಕಂದ್ರೆ ನಮ್ಗೆ ಹೇಳಿಕೊಟ್ಟಿದ್ದಾರೆ, ಗುರುತ್ವಾಕರ್ಷಣ ಬಲದಿಂದ ಅದು ಕೆಳಗಡೆ ಬಿದ್ದೇ ಬೀಳುತ್ತದೆ. ಅಥವಾ ಬರಿದಾದ ಯಾವುದೋ ಒಂದು ಸ್ಥಳದಿಂದ, ಏನು ಇಲ್ಲದಿದ್ದ ಸ್ಥಳದಿಂದ ಯಾವುದು ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಲಾಜಿಕ್. ಅಥವಾ 2 + 2 ಅನ್ನೋದು 4 ಅನ್ನೋದು ಕೂಡ ಲಾಜಿಕ್. ಆದರೆ ಯಾವಾಗ ಮನಸ್ಸಿಗೆ, ಈಗ ಮನಸ್ಸು ಅನ್ಕೊಳ್ತದೆ ಭಾರವಾದ ವಸ್ತು ಖಂಡಿತ ಕೆಳಗಡೆ ಬೀಳುತ್ತದೆ, ಆದರೆ ವೇದಿಕೆ ಮೇಲೆ ಇದ್ದಂಥ ಜಾದೂಗಾರ ಇದ್ದಕ್ಕಿದ್ದಾಗೆ ಎಲ್ಲೋ ಪ್ರೇಕ್ಷಕರಿಂದ ಕರೆದಂಥ ಹುಡುಗಿಯನನ್ನು ಗಾಳಿಯಲ್ಲಿ ತೇಲಿಸೋದು ಕೂಡಲೇ ಅದು ಹೇಗೆ ಸಾಧ್ಯ ಅಂತ ಆಗ ಮನಸ್ಸಿನ ತರ್ಕ ಆ ಕಡೆ ಈ ಕಡೆ ಆಗ್ಬಿಟ್ಟು ಅದು ಅಚ್ಚರಿ ಅಂತ ಅನಿಸುತ್ತೆ. ಒಂದು ಮಾತು ರಾಜೇಶ್ ಅವರೇ, ನಮ್ಮ ಬದುಕು ಹೇಗಿದೆ ಅಂತ ಹೇಳಿದ್ರೆ, ಅಥವಾ ನಮ್ಮ ಸುಪ್ತ ಮನಸ್ಸಿನ ಕಲ್ಪನೆ ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಯಾವುದು ಅರ್ಥವಾಗುವುದಿಲ್ವೋ, ಅಂದ್ರೆ ನಮ್ಮ ತರ್ಕಕ್ಕೆ ಅರ್ಥ ಆಗುದಿಲ್ವೋ, ಅದಕ್ಕೆ ಏನು ಉತ್ತರ ಕೊಡ್ಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಅದನ್ನ ನಾವೊಂದು ಪವಾಡ ಅಂತೇವೆ ಅಥವಾ ಅತಿಮಾನುಷ್ಯ ಶಕ್ತಿ ಅಂತೇವೆ. ಆದ್ರೆ ನಿಮ್ಮ ಮಾಹಿತಿಗೆ ನಾನು ಹೇಳ್ತಾ ಇದ್ದೇನೆ, ಈ ಜಾದು ಅನ್ನುವಂಥ ಕಲೆಯನ್ನು ಸಂಶೋಧನೆ ಮಾಡಿದವನು ಈ ಜಗತ್ತಿನ ಪ್ರಥಮ ವಿಜ್ಞಾನಿ ಅಂತ ನನ್ನ ಭಾವನೆ. ಈ ವಿಜ್ಞಾನಿ ಮಾಡಿದ್ದು ಏನಂತ ಹೇಳಿದ್ರೆ, ಪವಾಡ ಸದೃಶವಾಗಿರುವಂಥ ವಿಚಾರಗಳನ್ನು ವೈಜ್ಞಾನಿಕವಾಗಿ ಮಾಡಬಹುದು ಅನ್ನೋದನ್ನು ಕಂಡುಕೊಂಡು ಅದನ್ನು ವೈಜ್ಞಾನಿಕವಾಗಿ ಮಾಡಿದ. ಅಂದ್ರೆ ನನ್ನ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಒಬ್ಬ ಜಾದೂಗಾರ ಏನು ಇಲ್ಲದೆ ಏನನ್ನು ಸೃಷ್ಟಿ ಮಾಡುವಾಗಿಲ್ಲ, ಅಥವಾ ನಿಜವಾಗಿಯೂ ಯಾರನ್ನು ಮಾಯ ಮಾಡುವಾಗಿಲ್ಲ. ಎಲ್ಲೋ ಇರ್ತಾರೆ ಒಂದು ಕಡೆ, ಆದರೆ ಆ ಕ್ಷಣಕ್ಕೆ ಅದು ಕಾಣದ ಹಾಗೆ ಮಾಡುವಂಥದ್ದು ಇದರ ಹಿಂದೆ ಇರುವಂಥದ್ದು ವಿಜ್ಞಾನ. ಮತ್ತೆ ಇದನ್ನು ಮಾಡ್ಲಿಕ್ಕೆ ನೀವು ಆಗ್ಲೇ ಹೇಳಿದಾಗೆ ತುಂಬಾ ಚಳಕ ಬೇಕಾಗುತ್ತೆ, ಕೈ ಚಳಕ, ವೇಗವಾಗಿ. ಆ ವೇಗ, ಕೈ ಚಳಕ ಮತ್ತು ವಿಜ್ಞಾನದ ಸಂಗಮವೇ ಈ ಜಾದು. ಈ ಜಾದು ಹೇಗೆ ಸಂಗೀತ ಅಭ್ಯಾಸ ಮಾಡಲಿಕ್ಕೆ, ಯಕ್ಷಗಾನವನ್ನು ಕಲೀಲಿಕ್ಕೆ, ನೃತ್ಯವನ್ನು ಕಲೀಲಿಕ್ಕೆ, ಅಥವಾ ಅಭಿನಯವನ್ನು ಕಲೀಲಿಕ್ಕೆ ಎಷ್ಟು ಸಾಮರ್ಥ್ಯ ಬೇಕು, ಅಂದ್ರೆ ಎಷ್ಟು ಅಭ್ಯಾಸಗಳು ಬೇಕೋ, ಅದೇ ರೀತಿ ಅಭ್ಯಾಸಗಳ ಮೂಲಕ ಬೆಳೆಯುವಂಥ ಕಲೆಯೇ ಒಂದು ರಂಜನೆಯ ಕಲೆ, ಒಂದು ರಂಗಕಲೆ ಜಾದು. ಜಾದು ಜಾದು ವಿವರವಾಗಿ ಹೇಳಿದ್ರಿ ಸರ್, ವಿವರವಾಗಿ. ಅದರ ಕೂಡ ಗುಟ್ಟು ಒಳಗಿಟ್ಟೆ ಹೇಳಿದ್ರಿ. ಇಲ್ಲ ನೋಡಿ, ನಾನು ಗುಟ್ಟಿನ ವಿಚಾರ ಬಂದದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಎಲ್ಲರೂ ಕೂಡ ಇದ್ರ ಕುತೂಹಲ ಇರ್ತದೆ. ಹಾಗಾದ್ರೆ ಎಲ್ಲ ಜಾದೂಗಾರ ಎಲ್ಲ ಗುಟ್ಟು ಯಾಕೆ ಹೇಳಿಕೊಡುದಿಲ್ಲ, ಎಲ್ಲರೂ ಕೂಡ ಮಾಡಬಹುದಲ್ಲ? ನೋಡಿ, ನಾನು ಆಗ್ಲೇ ಹೇಳಿದಂತ ಪಾಯಿಂಟ್ ಅನ್ನು ನೀವುಗಳು ಗಮನಿಸಿದ್ರೆ, ಮನಸ್ಸಿಗೆ ಅರ್ಥವಾಗದಿದ್ದದ್ದು ಪವಾಡ ಅಂತ ಅನಿಸುತ್ತೆ. ಹೌದು. ಒಂದು ವೇಳೆ ಜಾದೂಗಾರ ನಾನು ಮಾಡಿದ್ದು ಹೀಗೆ ಅಂತ ಹೇಳ್ಬಿಟ್ರೆ ಅಲ್ಲಿ ರಸ ಇಲ್ಲ, ಮುಗೀತಲ್ಲಿ. ಉದಾಹರಣೆಗೆ ಬಹಳ ಸಿಂಪಲ್ ಆಗಿ ಹೇಳಬೇಕಿದ್ರೆ, ನೀವೊಂದು ಪತ್ತೇದಾರಿ ಕಾದಂಬರಿ ಓದ್ತಾ ಇದ್ದೀರಾ, ಅದರಲ್ಲಿ ಕೊಲೆಗಾರ ಯಾರು ಅನ್ನೋದು ನಿಮ್ಗೆ ಒಂದು ವೇಳೆ ಮೊದಲೇ ತಿಳಿದು ಬಿಟ್ರೆ, ಅಥವಾ ಕೊನೆಯ ಪೇಜಲ್ಲಿ ನೀವು ಮೊದಲೇ ಓದ್ಬಿಟ್ರೆ, ಆಗ ಇಡೀ ಪುಸ್ತಕವನ್ನು ಓದ್ಲಿಕ್ಕೆ ನಿಮ್ಗೆ ಮನಸ್ಸು ಬರೋದಿಲ್ಲ. ಅದೇ ರೀತಿ ಜಾದು ಕೂಡ, ಜಾದುವಿನ ಮೂಲ ರಸ ಅದ್ಭುತ ರಸ. ನವರಸಗಳಲ್ಲಿ ಮೂಲ ರಸ ಅದ್ಭುತ ರಸ. ಆ ಅದ್ಭುತವನ್ನು ಉಂಟು ಮಾಡೋದು ಒಂದು ವೇಳೆ ವಿಫಲ ಆಗ್ಬಿಟ್ರೆ ಆಗ ಜಾದು ಅಂತ ಅನಿಸೋದಿಲ್ಲ. ಕೇವಲ ಆ ಕಾರಣಕ್ಕೋಸ್ಕರ ಮಾತ್ರ ಜಾದೂಗಾರರು ಗುಟ್ಟನ್ನು ಬಚ್ಚಿಟ್ಕೊಳ್ತಾರೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ. ನಿಜವಾಗಿ ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಯಾರಿಗಾದ್ರೂ ನಿಜವಾಗಿಯೂ ಜಾದು ಕಲಿಯಲಿಕ್ಕೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದಕ್ಕೆ ಬೇಕಾಗಿರುವಂಥ ದಾರಿಗಳಿವೆ. ಅದನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಹೇಳುವಂಥ ಪ್ರಶ್ನೆಗಳ ಮೂಲಕ ನಾನು ಉತ್ತರ ಕೊಡ್ತೇನೆ. ಖಂಡಿತ ಸರ್, ಖಂಡಿತ. ಅದೇ ಸರ್, ತಾವು ಬಹುದೊಡ್ಡ ಜಾದೂಗಾರ, ಜನಪ್ರಿಯ ಜಾದೂಗಾರ, ಸೆಲೆಬ್ರಿಟಿ
ಈ ಸೆಲೆಬ್ರಿಟಿ ಅನ್ನುವಂಥ ಶಬ್ದ ಬರೋದು ಬಹಳ ಕಷ್ಟ. ಹಲವಾರು ಜಾದೂಗಾರಿದ್ದಾರೆ ಸರ್. ಖಂಡಿತ. ಪ್ರಪಂಚದಲ್ಲಿ ಹಲವಾರು ಸಾವಿರ ಲಕ್ಷ ಜಾದೂಗಾರರು ಇರ್ಬೋದು. ಆ ಜಾದೂಗಾರರಲ್ಲಿ ದೊಡ್ಡ ಜಾದೂಗಾರ ಅಂದರೆ ಒಂದು ಜನಪ್ರಿಯ ಜಾದೂಗಾರ ಎನಿಸಿಕೊಳ್ಳೋದು ಬಹಳ ಕಷ್ಟ ಸರ್. ಅದು ನಿಮಗೆ ಹೇಗೆ ಸಾಧ್ಯ ಆಯ್ತು ಸರ್? ಯಾರು ಮನಸ್ಸನ್ನು ಮುಟ್ಟುತ್ತಾರೋ ಪ್ರೇಕ್ಷಕರ ಮತ್ತು ಹೃದಯವನ್ನು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೋ ಅವರು ಮಾತ್ರ ಸೆಲೆಬ್ರಿಟಿಗಳಾಗ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಇದು ನಾನು ಸೆಲೆಬ್ರಿಟಿ ಆಗಿದ್ದೇನೆ ಅನ್ನುವಂಥ ಅಹಂಕಾರ ನನ್ನಲ್ಲಿಲ್ಲ. ಆದರೆ ನನ್ನನ್ನು ಸೆಲೆಬ್ರಿಟಿ ಮಾಡಿದ್ದು ಈ ಕಾರ್ಯಕ್ರಮ ನೋಡುತ್ತೆ ಅಂತವ್ರು. ನಾನು ಪ್ರೇಕ್ಷಕರನ್ನು ಪ್ರೇಕ್ಷಕ ಮಹಾಪ್ರಭುಗಳು ಅಂತ ಹೇಳ್ತಾನೆ. ಅವರೇ ಅಂತಿಮ. ಈಗ ನೋಡಿ, ನೀವು ಎಷ್ಟೇ ದೊಡ್ಡ ಪೊಲಿಟಿಷಿಯನ್, ಎಷ್ಟೇ ದೊಡ್ಡ ಆಕ್ಟರ್, ಏನು ಬೇಕಾದ ಆಗಿರ್ಬೋದು, ಅಂತಿಮವಾಗಿ ನೀವು ಕೊಡುವಂಥ ಪ್ರಾಡಕ್ಟ್, ಅದು ಸರ್ಕಾರ ಇರ್ಬೋದು, ನಿಮ್ಮ ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಇದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ಅಂತಿಮವಾಗಿ ನಿರ್ಧಾರ ಮಾಡೋದು ಪ್ರೇಕ್ಷಕ ಮಹಾಪ್ರಭುಗಳು. ನಮ್ಮ ವಿಸ್ಮಯ ಜಾದು ಅನ್ನುವಂಥ ಜಾದು ಪರಂಪರೆ ಶುರುವಾದಾಗ ಈ ಜಾದುವಲ್ಲಿ ಬರೀ ಜಾದು ಇಲ್ಲದೆ ಜಾದು, ಜಾನಪದ, ರಂಗಭೂಮಿ, ಸಂಗೀತಗಳ ಸಮ್ಮಿಲನ ಆಗೋಯ್ತು ನವರಸಪೂರ್ಣವಾಗಿ. ಸೊ ನವರಸಪೂರ್ಣತೆ ಜನರಿಗೆ ಹತ್ತಿರ ಹಿಡಿದ್ಬಿಟ್ಟು ಆ ನವರಸಪೂರ್ಣತೆಯನ್ನು ಪ್ರದರ್ಶನ ಮಾಡುವಂಥ ಜಾದೂಗಾರ ಪ್ರೇಕ್ಷಕರ ಮನಸ್ಸಿಗೆ ಆಪ್ತನಾಗ್ಬಿಟ್ಟು ಅವರೇ ನನ್ನನ್ನು ಸೆಲೆಬ್ರಿಟಿಯನ್ನಾಗಿ ಮಾಡಿದ್ರು. ಖಂಡಿತ ಒಂದು ಉತ್ತಮವಾಗಿ ಮಾತಾಡಿದಿರ. ಬಹಳಷ್ಟು ನೀವು ಬಹಳಷ್ಟು ಉತ್ತಮ ಮಾತುಗಾರರು ತಾವು. ನಿಮ್ಮ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಆ ಮಾತಿನ ಶೈಲಿ, ಒಂದು ಹಾಸ್ಯ ಭರಿತವಂತ ಒಂದು ಶೈಲಿ, ಆ ಕಾರ್ಯಕ್ರಮ ತೆಗೆದುಕೊಳ್ಳುವಂತ ರೀತಿ ಬಹಳಷ್ಟು ಖುಷಿ ಆಗ್ತದೆ ಸರ್. ಸರ್, ಮಾತು ಇಲ್ಲದೇ ಇದ್ರೆ ನಮ್ಮನ್ನು ನಾವು ತುಂಬಾ ಹೊತ್ತು ಜನರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ಎಲ್ಲದಕ್ಕೂ ಮಾತೇ ಮುಖ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹೌದು, ಮಾತು ಮುಖ್ಯ. ಅದೇ ರೀತಿ ಸರ್, ನೀವು ಇಷ್ಟೆಲ್ಲ ಸೆಲೆಬ್ರಿಟಿ ಆದ್ರೂ ಕೂಡ ನೀವು ಪ್ರಪ್ರಥಮವಾಗಿ ಕೆಲಸ ಮಾಡಿದ್ ನೀವು ಜಾದು ಅಲ್ಲ ಸರ್. ನಿಮ್ಮ ವೃತ್ತಿ ಬೇರೆ. ಪತ್ರಕರ್ತರಾಗಿ ನೀವು ಇದ್ರಿ, ಉಪ ಸಂಪಾದಕರಾಗಿದ್ರಿ. ಅದರ ಬಗ್ಗೆ ತಿಳಿಸಿ ಸರ್. ಖಂಡಿತ. ನಾನು ಜಾದು ಹೇಗೆ ಶುರುವಾಯಿತು ಮತ್ತು ಹೇಗೆ ಬೆಳೆಯಿತು ಅನ್ನೋದ್ರ ಜೊತೆಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ? ಕೊಡಿ ಸರ್. ರಾಜೇಶ್ ಅನ್ಭೋಗ್ ಅವರೇ, ನಾನು 8ನೇ ಕ್ಲಾಸಲ್ಲಿ ಇದ್ದಾಗ, ಕೆನರಾ ಹೈಸ್ಕೂಲ್ ಡೊಂಗರಿಕೆರೆಯಲ್ಲಿದ್ದಾಗ ನನಗೆ ಓದುವ ಹವ್ಯಾಸ. ಬೇರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾಗ ನಾನು ಓದೋದು, ಲೈಬ್ರರಿಗೆ ಹೋಗ್ಬಿಟ್ಟು, ಅಂಥದ್ದೊಂದು ಹವ್ಯಾಸ ನನಗೆ. ಬಹಳ ಪ್ರೀತಿ ಓದೋದು ಅಂತ ಹೇಳಿದ್ರೆ. ನಾನು ಹೀಗೆ ಒಂದು ದಿವಸ ಮಧ್ಯಾಹ್ನ ಊಟದ ಬಿಡುವಿನ ಟೈಮಲ್ಲಿ ಒಂದು 10-15 ನಿಮಿಷ ಓದುವಂಥ ಸಮಯದಲ್ಲಿ ನನಗೊಂದು ಜಾದು ಪುಸ್ತಕ ಸಿಕ್ಬಿಡ್ತು. ಅದರಲ್ಲಿ ಬಹಳ ಸರಳವಾಗಿ ಬೆಂಕಿಪೆಟ್ಟಿಗೆ, ನಾಣ್ಯಗಳು, ರಬ್ಬರ್ ಬ್ಯಾಂಡ್ಗಳು, ಇಂಥ ವಸ್ತುಗಳಿಂದ ಹೇಗೆ ಮ್ಯಾಜಿಕ್ ಮಾಡ್ಬೋದು ಅಂತ ಅದರಲ್ಲಿ ಚಿತ್ರ ಸಹಿತ ವಿವರಿಸಿತು. ಅದು ನನ್ನ ಮನಸ್ಸಿಗೆ ನಾಟಿತು. ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ದೇವರು ನನಗೆ ಕೊಟ್ಟರು. ಅದರಿಂದ ಕಲಿತು ನಾನು ನನ್ನ ಕ್ಲಾಸ್ಮೇಟ್ಸ್ಗಳಿಗೆ ಮ್ಯಾಜಿಕ್ ಮಾಡಿದೆ. ಅವರು ಅದನ್ನು ವಾವ್ ಅಂತ ಹೇಳಿದರು. ಈ ವಾವ್ ಅಂತ ಹೇಳುವಂತಹ ಒಂದು ಮಾತು ನೋಡಿ, ಅದು ನನಗೆ ಕಾನ್ಫಿಡೆನ್ಸ್ ತುಂಬಿತು. ನಾನು ಇನ್ನಷ್ಟು ಮ್ಯಾಜಿಕ್ಗಳನ್ನು ಕಲೀಲಿಕ್ಕೆ 8ನೇ ಕ್ಲಾಸಿಂದ ಶುರುವಾಯಿತು. ಆ ನಂತರ ನನ್ನ ಮ್ಯಾಜಿಕ್ ಮಧ್ಯದಲ್ಲಿ, ಅಂದ್ರೆ ಅದು ಹಾಗೆ ನೋಡಿ, ವಯೋಸಹಜ ಅದು. ಆ ಸಮಯದಲ್ಲಿ ಮತ್ತೊಮ್ಮೆ PUC ಸೆಕೆಂಡರಿಲಿರುವಾಗ ಇನ್ನೊಂದು ಪುಸ್ತಕ ಸಿಕ್ತು, ಒಂದು ಇಂಗ್ಲಿಷ್ ಪುಸ್ತಕ. ಅದು ದೊಡ್ಡ ಮಟ್ಟಕ್ಕೆ ಅದು ನನ್ನ ವ್ಯಾಪ್ತಿಯನ್ನು ಬಳಸಿ ನನಗೆ ತುಂಬಾ ಮ್ಯಾಜಿಕ್ಗಳನ್ನು ಕಲೀಲಿಕ್ಕೆ ಸಾಧ್ಯ ಆಯಿತು. ನಾನು ಕೆನರಾ ಕಾಲೇಜಲ್ಲಿ BCom ಡಿಗ್ರಿ ಮಾಡಿದ್ದು. ನಾನು ಆ ಟೈಮಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ NSS ಅಲ್ಲಿ ನಾನು ಬಹಳ ಸಕ್ರಿಯನಾಗಿರುವಂಥ ಒಬ್ಬ ನಾಯಕನಾಗಿದ್ದೆ. ನನ್ನ ಜಾದುವನ್ನು ಬಳಸಿದ್ದೆ ಅದು ಕಾಲೇಜ್ ದಿನದ NSS ಕ್ಯಾಂಪ್ಗಳು, 10 ಡೇಸ್ ಕ್ಯಾಂಪ್ಗಳಲ್ಲಿ ಪ್ರತಿ ಎಲ್ಲ 10 ದಿನಗಳಲ್ಲೂ ಕೂಡ ಒಂದು 15 ನಿಮಿಷ ಮ್ಯಾಜಿಕ್ ಮಾಡುವಂಥ ಅವಕಾಶ ಒದಗಿ ಬಂತು. ನನಗೆ ಗೊತ್ತಿದ್ದಷ್ಟು ಮ್ಯಾಜಿಕ್ಗಳನ್ನು ನಾನು ಆಗ ಮಾಡ್ತಿದ್ದೆ. ಆಗ್ಲೇ ಹಾಸ್ಯಭರಿತವಾಗಿ ಮಾಡ್ತಿದ್ದೆ. ಹಾಗಾಗಿ ಅದು ಪಂಡಿತ. ಆದ್ರೆ ನನ್ನ ಬದುಕಿನ ಮೂಲ ಉದ್ದೇಶ ಇದ್ದದ್ದು ಏನು ಅಂತ ಹೇಳಿದ್ರೆ, ನಾನು ಪತ್ರಕರ್ತನಾಗಬೇಕು ಅಂತ. ನಾನು ಬರೆಯುವುದರಲ್ಲಿ ಬಹಳ ಸಣ್ಣ ವಯಸ್ಸಿಂದಲೇ, ಹೈಸ್ಕೂಲ್ ದಿನಗಳಲ್ಲಿ ನಾನು ಪ್ರಬಂಧ ಎಲ್ಲ ಬರೆಯುವುದರಲ್ಲಿ ಬಹಳ ಜಾಣನಾಗಿದ್ದೆ. ಅಂತ ಕೆನರಾ ಕಾಲೇಜಲ್ಲಿ ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘದವರು ಮತ್ತು ಸಂದೇಶ ಮಾಧ್ಯಮದವರು ಏರ್ಪಾಟ್ ಮಾಡಿದಂಥ ಮೊದಲನೆಯ ಪತ್ರಿಕಾ ತರಬೇತಿ ಶಿಬಿರದ ನಾನು ಅಭ್ಯರ್ಥಿಯಾಗಿದ್ದೆ. ಸೊ ನಾನು BCom ಡಿಗ್ರಿ ಮುಗಿಸಿದ ಕೂಡಲೇ ನನಗೆ ಮುಂಗಾರು ಅನ್ನುವಂಥ ಬಹಳ ಪ್ರಬುದ್ಧ ಪತ್ರಿಕೆ, ಅದರಲ್ಲಿ ಉಪಸಂಪಾದಕನಾಗಿ ಕೆಲಸ ಮಾಡುವಂಥ ಇದು ಬಂತು. ನನಗೆ 3 ವರ್ಷ ನಾನು ಕೆಲಸ ಮಾಡಿದ್ದೆ. ಆ ದಿನಗಳು ನನ್ನ ಬೌದ್ಧಿಕವಾಗಿ ನನ್ನನ್ನು ಬೆಳೆಸಿದಂಥ ದಿನಗಳು, ತುಂಬ ಜ್ಞಾನ ಕೊಟ್ಟದ್ದು. ಆ ಸಮಯದಲ್ಲೇ ನಾನು ತುಂಬ ಜನರ ಇಂಟರ್ವ್ಯೂಗಳನ್ನು ಮಾಡುವಂಥದ್ದು ಅಥವಾ ಲೇಖನಗಳನ್ನು ಬರೆಯುವಂಥದ್ದನ್ನು, ತುಂಬ ಓದುವುದನ್ನು ಇನ್ನಷ್ಟು ಬಳಸ್ಕೊಂಡು ಅದೇ ಸಂದರ್ಭದಲ್ಲಿ ಜಾದುವಿಗೆ ಏನು ಬೇಕಾಗಿದೆ ಅನ್ನುವಂಥ ರಿಸರ್ಚ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆದಂಥ ಸಮಯ. ಸೊ ಪತ್ರಕರ್ತನಾಗಿ ನಾನು ಬೆಳೆದೆ. ತುಂಬಾ ಆಪ್ಷನ್ಸ್ ಇತ್ತು ನನಗೆ. ಮುಂದೆ ಅದು ಯಾವುದೋ ಕೆಲವು ಹಣಕಾಸಿನ ಸಮಸ್ಯೆಯಿಂದಾಗಿ ಅದು ಪತ್ರಿಕೆ ನಿಂತು ಹೋಯಿತು. ದುರದೃಷ್ಟಕರ ಅದು ನಿಜವಾಗಿ. ಆದ್ರೆ ಅಲ್ಲಿ ಗರಡಿಯಲ್ಲಿ ಪಳಗಿದಂಥ ನೂರಾರು ಪತ್ರಕರ್ತರು ಇವತ್ತು ಶ್ರೇಷ್ಠ ಪತ್ರಕರ್ತರೆ. ನನಗೆ ಪ್ರಜಾವಾಣಿಯಲ್ಲಿ ಆಫರ್ ಇತ್ತು, ಆದರೆ ನಾನು ಜಾದುವನ್ನು 98ರಲ್ಲಿ 2 ಪ್ರಮುಖ ಪ್ರಶಸ್ತಿಗಳು ಸಿಕ್ಕಿತ್ತು. ಅಲ್ಲಿವರೆಗೆ ನಾನು ಪತ್ರಕರ್ತನಾಗಿ ದುಡಿದಿದ್ದೆ. ಸರ್, ಬಹಳಷ್ಟು ಮಾತಾಡ್ಲಿಕ್ಕಿದೆ. ಒಬ್ರು ನಿಮ್ಮ ಆತ್ಮೀಯರು ಕಾರ್ಯ ಮಾಡಿದ್ದಾರೆ. ಯಾರು ಮಾಡಿ ನೋಡೋಣ, ಕೇಳುವ. ಸರ್, ಹಲೋ, ನಮಸ್ಕಾರ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಿಮಗೆ ಸ್ವಾಗತ. ನಿಮ್ಮ ಆತ್ಮೀಯರು
ಗಣೇಶ್ ಸರ್ ಇದ್ದಾರೆ, ಮಾತಾಡಿ ಸರ್. ಹಲೋ. ಸ್ವಾಮೀಜಿಯವರಿಗೆ ಪ್ರಣಾಮ. ನಾನು ಅನ್ಕೊಂಡೆ ಉಸಿರಾಡಿದ್ರೆ ಸಾಕು ಗಣೇಶ ಗುರುತಿರ್ತಾರೆ ಅಂತ. ಸರ್ಪ್ರೈಸ್ ಅಂತ ನಾನು ಅನ್ಕೊಂಡೆ, ಹೇಗೆ ಸರ್ಪ್ರೈಸ್ ಅವ್ರನ್ನ ಉಸಿರಾಡಿದ್ರೆ ಸಾಕು ಗಣೇಶ ಗುರುತಿರ್ತಾರೆ ಸಾಧ್ಯ ಇಲ್ಲ. ಖಂಡಿತ ನೀವು ಬರೀ ಹಲೋ ಅಂದ್ರೂ ಸಾಕಾಗುತ್ತೆ ಸ್ವಾಮೀಜಿಯವರೇ. ನಿಮ್ಮ ಪ್ರಭಾವ ನನ್ನ ಮೇಲೆ ಅಷ್ಟಿದೆ ಸ್ವಾಮೀಜಿಯವರೇ. ಬಹಳ ಸಂತೋಷ ನಿಮ್ಮ ಆಶೀರ್ವಾದ ಕರೆ ಮಾಡೋ ಮೂಲಕ. ಈ ಕಲೆಯನ್ನ ನಾವು ಸಮಾಜದ ಬೇರೆ ಬೇರೆ ವಿಭಾಗಗಳಲ್ಲಿ ಬಳಸಿಕೊಂಡು ಸಮಾಜದ ಉನ್ನತಿ ಮಾಡ್ಬೋದು. ಕೇವಲ ಇದು ಮನರಂಜನೆ ಅಷ್ಟೇ. ತಾವು ನೋಡಿರ್ಬೋದು, ಅವರು ಶಿಕ್ಷಣಕ್ಕಾಗಿದೆ ಅದು, ಮತ್ತು ನಮ್ಮ ಮೊನ್ನೆ ನಮ್ಮ ಸ್ವಚ್ಛತೆಗಾಗಿದೆ ಅದು, ಮತ್ತು ಬೇರೆ ಬೇರೆ ಅವೇರ್ನೆಸ್ ಗಳನ್ನ ಅದ್ರ ಮೂಲಕ ಅವ್ರು ಮಾಡಿದ್ದಾರೆ. ಹೀಗಾಗಿ ಒಬ್ಬ ಅದ್ಭುತ ಕಲಾವಿದ ಅಂತ ಕೇವಲ ಮನೋರಂಜನೆ ಕೊಡೋ ಕಲಾವಿದ ಅಲ್ಲ, ನಮ್ಮ ತುಳುನಾಡಿನ ಒಂದು ಏನು ಶ್ರೇಷ್ಠವಾದಂತಹ ಕಲೆಯನ್ನ ಜಗತ್ತಿಗೆ ಪರಿಚಯಿಸಿದಂತ ಒಬ್ಬ ಅಪರೂಪದ ಕಲಾವಿದ. ಹೀಗಾಗಿ ಮತ್ತೆ ಈ ಜಗತ್ತಿನಲ್ಲಿ ಒಂದ್ ಊರಲ್ಲಿ 10 ಜನ ಚಿತ್ರಕಲಾವಿದರು ಸಿಗ್ಬೋದು, ಸಂಗೀತಗಾರರು ಸಿಗಬಹುದು, ಬೇರೆ ಬೇರೆ ಕಲೆಗಳವರು ಒಂದೊಂದು ಊರಲ್ಲಿ 10 ಜನ ಸಿಗ್ಬೋದು. ಆದ್ರೆ ಮ್ಯಾಜಿಕ್ ಮಾಡೋದು ಸಿಗೋದು ಬಹಳ ಅಪರೂಪ. ಕರ್ನಾಟಕಕ್ಕೆ ಕೆಲವು ಜನರಲ್ಲಿ ಗಣೇಶರು ಒಬ್ರು. ಅಂತ ಒಂದು ಕಲೆಯನ್ನ ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ನಾನು ಯಾವಾಗ್ಲೂ ಗಣೇಶ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಇದೊಂದು ಉಳಿಬೇಕು, ಇದಕ್ಕೆ ಏನಾದ್ರೂ ಒಂದು ನೀವೊಂದು ಸಾಂಸ್ಥಿಕ ರೂಪ ಕೊಡ್ಬೇಕು, ಇದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ಬೇಕು ಅಂತ ಹೇಳಿ ಅವ್ರು ಕೂಡ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಕಲಾಂತರಂಗ ಏನಿದೆ ಅದಕ್ಕೊಂದು ಮುನ್ನೋಡಿ ಆಗಬೇಕು ಅನ್ನುವಂಥದ್ದನ್ನ ನಾನು ಆಶಯ ವ್ಯಕ್ತಪಡಿಸಿ, ಗಣೇಶ್ ಅವರಿಗೆ ವಿಶೇಷವಾಗಿ ಅದ್ಭುತವಾದಂತ ಕಲಾವಿದ, ಅದಕ್ಕಿಂತ ಪದ ನಾನು ಬಳಸಲು ಬೇರೆದು, ಅಂತ ಕಲಾವಿದನನ್ನ ಪಡೆದಂತ ನಮ್ಮ ತುಳುನಾಡು, ವಿಶೇಷವಾಗಿ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಹೆಮ್ಮೆ ಕೊಡುವಂತ ಒಂದು ವಿಷಯ ಅದು. ಗಣೇಶ್ ನಂತವರು ಇನ್ನೊಂದಷ್ಟು ಜನ ಬರ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಪೇಕ್ಷೆ. ಭಗವಂತ ಅದನ್ನ ನಡೆಸಿಕೊಟ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಸಾಂಸ್ಥಿಕ ರೂಪ ದೊರೆತು ಇದಕ್ಕೊಂದು ಇನ್ಸ್ಟಿಟ್ಯೂಟ್ ಆಗ್ಬೇಕು ಅನ್ನೋಂಥದ್ದು ನನ್ನ ಆಶಯವೂ ಇದೆ. ಅದಕ್ಕೆಲ್ಲ ನಿಮ್ಮಂತವರ ಒಂದು ಪತ್ರಕರ್ತರ ಒಂದು ಸಹಕಾರವೂ ಬೇಕಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಗಣೇಶರನ್ನ ಅಭಿನಂದಿಸ್ತೇನೆ. ನಾನು ತುಂಬಾ ಆತ್ಮೀಯರವರು. ಉಡುಪಿ ಟಿವಿ ಅವರು ಕೂಡ ವಿಶೇಷವಾಗಿ ಅಭಿನಂದನೆಗಳು. ನನ್ನನ್ನ ಕರೆದು 1-2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ನಿಮ್ಮ ಆಶೀರ್ವಾದ ಸರ್. ಧನ್ಯವಾದ ಸ್ವಾಮೀಜಿಯವರೇ, ಧನ್ಯವಾದ ಸರ್. ನಿಮಗೆ ಯು ಚಾನಲ್ ಬೆಳೆದವರ ಬಗ್ಗೆ ಧನ್ಯವಾದಗಳು ಸರ್. ನಾನು 2 ಮಾತು ಸ್ವಾಮೀಜಿಯವರ ಬಗ್ಗೆ ಮಾತಾಡ್ತಿದ್ದೆ. ಈಗ ಕರೆ ಮಾಡಿದವರು ಮಂಗಳೂರಿನ ರಾಮಕೃಷ್ಣ ಮಿಷನ್ ನಲ್ಲಿ ಸ್ವಾಮೀಜಿ ಆಗಿರುವಂತ ಪೂಜ್ಯ ಶ್ರೀ ಏಕಗಮ್ಯಾನಂದ ಮಹಾರಾಜ. ಇವರ ಕೀರ್ತಿ, ನಾನು ಯಾವಾಗಲೂ ಹೇಳಿಕಿದೆ, ನೀವು ಸ್ವಚ್ಛ ಮಂಗಳೂರು ಅಭಿಯಾನದ ಬಗ್ಗೆ ಕೇಳಿರ್ಬೋದು. ಮಂಗಳೂರಲ್ಲಿ ಕಳೆದ 5 ವರ್ಷಗಳ 1-2 ವರ್ಷದ ಹಿಂದೆ ಕೊರೋನಾ ಪೂರ್ವದಲ್ಲಿ 5 ವರ್ಷಗಳ ಕಾಲ ರಾಷ್ಟ್ರವ್ಯಾಪಿಯಾಗಿ ನಡೆದಂತ ಸ್ವಚ್ಛತಾ ಅಭಿಯಾನಕ್ಕೆ ಸಂಬಂಧಪಟ್ಟಾಗೆ ಪ್ರಧಾನಮಂತ್ರಿಗಳು ಮೋದಿಯವರು ರಾಮಕೃಷ್ಣ ಮಠದ ಬಹಳ ದೊಡ್ಡ ಭಕ್ತರು ಮತ್ತು ಅಲ್ಲಿ ಕೂಡ ಅವರು ಕೂಡ ಸಾಧುಗಳಾಗ್ಲಿಕ್ಕೆ ಹೊರಟಿದ್ರಂತೆ ಒಂದು ಸಂದರ್ಭದಲ್ಲಿ. ಆದ್ರೆ ಆಗ್ಲೇ ಆಗ ಮಠದ ಸ್ವಾಮೀಜಿಯವರು ಹೇಳಿದಂತೆ, ನೀವು ಇಲ್ಲಿಗೆ ಸಲ್ಲುವವರಲ್ಲ, ನಿಮ್ಮಿಂದ ಬೇರೇನೋ ಕಾರ್ಯ ಆಗಬೇಕಾಗಿದೆ ಅಂತ ಕಳಿಸ್ಕೊಟ್ಟಿದ್ರಂತೆ. ಅವರು ರಾಮಕೃಷ್ಣ ಮಠದ ಎಲ್ಲ ಮಠಗಳಲ್ಲಿ, ಭಾರತದಾದ್ಯಂತ ತುಂಬಾ ಹಲವಾರು 100 ಮಠಗಳಿವೆ, ಮಠಗಳಲ್ಲಿ ಸ್ವಚ್ಛ ಭಾರತದ ಜಾಗೃತಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಮಂಗಳೂರು ಮಠಕ್ಕೆ ಬಂದಿದ್ದಾಗ, ಮಂಗಳೂರು ಮಠಕ್ಕೆ ಮನವಿ ಬಂದಾಗ ಅದನ್ನು ತಕ್ಷಣ ಸ್ವೀಕಾರ ಮಾಡದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಪೂಜ್ಯ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮ ದೇಶವನ್ನು ಸಿಕ್ಕಾಪಟ್ಟೆ ಇಷ್ಟಪಡುವವರು. ನಾನೊಂದು 13 ದೇಶಗಳನ್ನು ತಿರುಗಿ ಬಂದಿದ್ದೇನೆ. ಕಳೆದ ನನ್ನ ಕೊನೆಯ ವಿದೇಶ ಪ್ರಯಾಣ ಕೊರೋನಾಕ್ಕಿಂತ ಮೊದಲು ಆಸ್ಟ್ರೇಲಿಯಾ ದೇಶಕ್ಕೆ. ಪ್ರತಿ ಸಾರಿ ಹೋಗಿ ಬಂದಾಗ ಸಾಮಾನ್ಯವಾಗಿ ನಾವು ಎಲ್ಲರೂ ಭಾರತೀಯರು ಹೇಳೋದೇನು ಅಂತ ಹೇಳಿದ್ರೆ, ಎಷ್ಟು ಕ್ಲೀನ್ ದೇಶ ಸ್ವಾಮೀಜಿಯವರು, ಅದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ದುಬೈಗೆ ಹೋಗಿ ಬಂದೆ, ದುಬೈ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸ್ವಾಮೀಜಿಯವರು, ಆಸ್ಟ್ರೇಲಿಯಾ ಏನು ಅಂತ ಹೇಳುವಾಗ ಅವರು ಸಿಟ್ಟು ಮಾಡ್ಕೊಳ್ತಾ ಇದ್ರು. ಅಂದ್ರೆ ಸಾತ್ವಿಕ ಸಿಟ್ಟು. ಸಾಕ್ರಿ, ಎಷ್ಟು ಹೊಗಳ್ತೀರಾ, ನಾವು ಬರೀ ಹೊಗಳಿಕೆಯನ್ನು ಕೇಳಿದ್ರೆ ಸಾಕಾಗುತ್ತಾ, ನಾವು ಬರೀ ಹೊಗಳೋದೇ ಆಯ್ತಾ, ಅಥವಾ ಹಾಗೆ ಹೊರಗಡೆಯಿಂದ ಬಂದವರು ನಮ್ಮನ್ನು ಹೊಗಳೋದು ಬೇಡವಾ ಅನ್ನುವಂಥದ್ದು. ಇದು ಅವರಲ್ಲಿರುವಂತ ಒಂದು ದೇಶ. ಅವರು ಅದನ್ನು ಬರೀ ಮಾತಲ್ಲಿ ಹೇಳಿಲ್ಲ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ಪ್ರತಿ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಸುಮಾರು 10 ಗಂಟೆವರೆಗೆ ಒಂದು ಸ್ವಯಂ ಸೇವಕರ ಒಂದು ದಂಡೆ ಬಂದು ನೀವು ನೋಡಬೇಕು, ಬಿಫೋರ್ ಮತ್ತು ಆಫ್ಟರ್ ಅನ್ನುವಂಥವು ನೋಡಬೇಕು. ಅತ್ಯಂತ ಕೊಳಕಾಗಿರುವಂತ ಪ್ರದೇಶದಲ್ಲಿರುವಂತ ಕಸಗಳನ್ನು ವಾಲಂಟಿಯರ್ಸ್ಗಳು ಸೇರಿಬಿಟ್ಟು ಅಲ್ಲಿನ ಪ್ರದೇಶದ ಜನರನ್ನು ಒಟ್ಟು ಸೇರಿಸಿಕೊಂಡು ಅಲ್ಲಿಂದ ತೆಗೆದು ಅದನ್ನು ಬೇಕಾಗಿರುವಂತಹ ಜಾಗದಲ್ಲಿ ಹಾಕಿ ಸ್ವಚ್ಛ ಮಾಡ್ತೇವೆ. ಆಯ್ತು, ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಅಂತ ನೀವು ಹೇಳ್ಬೋದು. ನಾವು ಕೂಡ ನಾಳೆ ಸೇರ್ಕೊಂಡು ಒಂದು ಸ್ವಚ್ಛ ಮಾಡೋದು. ಆದ್ರೆ
ಒಮ್ಮೆ ಆ ಕ್ಲೀನ್ ಆಗಿರುವಂತ ಜಾಗದಲ್ಲಿ ಮತ್ತೆ ಕಸ ಬಿದ್ದಿಲ್ಲ ಅನ್ನುವಂಥದ್ದು ಜಾದು. ಅದು ಹೌದು. ನಾನು ಅವರಿಗೆ ಸ್ವಾಮೀಜಿಯವರಿಗೆ ಯಾವಾಗಲೇ ಹೇಳಿದೆ, ನೀವೇನು ಜಾದು ಮಾಡ್ತೀರಾ ನೋಡಿ, ನಾನಿರುವಂಥ ಫ್ಲಾಟಿನ ಎದುರುಗಡೆ ಇರುವಂಥ ರೋಡನ್ನು ಬ್ಲ್ಯಾಕ್ ಸ್ಪಾಟ್ಗಳಂತ ಸಾಮಾನ್ಯವಾಗಿ ಕರೆಯುವಂಥದ್ದಲ್ಲ, ಅದನ್ನು ಬ್ಲ್ಯಾಕ್ ಝೋನ್ ಅಂತ ಕರೀತಿದ್ರು. ಅಂದ್ರೆ ರಸ್ತೆ ಪೂರ್ತಿ ಇದು ಏನು ಕಸಗಳೇ ರಾಶಿ. ಅಂಥದ್ರಲ್ಲಿ ನಾನು ಅಲ್ಲಿಂದ ಅವರು ಕಸ ತೆಗೆದು ಸುಮಾರು ಒಂದು 4 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ ಕೂಡ ರಾಜೇಶ್ ಅವರೇ ಹಾಕಿಲ್ಲ, ಯಾವುದೇ ಉತ್ಪ್ರೇಕ್ಷೆ ಅಲ್ಲ, ಜನ ಅಲ್ಲಿ ಕಸ ಹಾಕ್ತಿಲ್ಲ. ಇದು ಯಾಕೆ ಆಯ್ತು ಅಂತ ಹೇಳಿದ್ರೆ, ನೋಡಿ ನನ್ನದೊಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸ್ವಾಮೀಜಿ ಅಂತ ಗುರುಗಳು ನಮ್ಗೆ ಯಾಕೆ ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ, ಜನರಿಗೆ ಎಲ್ರಿಗೂ ಕೂಡ ದೇಶ ಸೇವೆ ಮಾಡಬೇಕಂತ ಇರ್ತದೆ. ಹೇಗೆ ಮಾಡುವುದು ಅಂತ ಗೊತ್ತಿಲ್ಲ. ಈಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಾವುದೇ ಪಕ್ಷದ ಸಾಧ್ಯತೆ ಇಲ್ಲದೆ, ಯಾವುದೇ ಸಂಘಟನೆದ ಇದಿಲ್ಲದೆ ಮಠ ಅದನ್ನು ಮಾಡಿರೋದ್ರಿಂದ ಜನರು ಅವರಾಗೆ ಬಂದು ಸೇರಿಕೊಂಡು ಸ್ವಚ್ಛತೆಯನ್ನು ಮಾಡೋ ಮೂಲಕ ನಾನು ದೇಶ ಸೇವೆ ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವವನ್ನು ಅವರು ಒದಗಿಸಿದ್ರು. ಅಂತ ಒಂದು ಶ್ರೇಷ್ಠವಾಗಿರುವಂತ ಕೆಲಸವನ್ನು ಏಕಗಮ್ಯಾನಂದ ಸ್ವಾಮೀಜಿಯವರು ಮಾಡಿದ್ದಾರೆ. ಜೊತೆಗೆ ಕಲಾವಿದರನ್ನು ಬಹಳ ಪ್ರೀತಿ ಮಾಡ್ತಾರೆ ಅವರು. ನನ್ನ ಸೌಭಾಗ್ಯ ಏನು ಅಂತ ಹೇಳಿದ್ರೆ, ನಾನು ಅವರ ಆಪ್ತನಾಗಿದ್ದೇನೆ. ನನ್ನ ಜಾದೂ ಕಲೆ ಬಗ್ಗೆ ಅಪಾರವಾಗಿರುವಂತ ಪ್ರೀತಿ. ಈಗಲೇ ಅವರು ಹೇಳಿದಾಗೆ ಜಾದೂ ಕಲೆ ನಶಿಸಬಾರದು, ಅದು ಉಳಿಬೇಕಿದ್ರೆ ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡಬೇಕು ಅಂತ ಹೇಳಿದ್ರು. ಬಹುಶಃ ಮುಂದಿನ ದಿನಗಳಲ್ಲಿ ಜಾದುವಿಗೆ ಸಂಬಂಧಪಟ್ಟಾಗೆ ಒಂದು ರಂಗಾಯಣ ನೀನಾಸಮನ ಇದ್ದ ಹಾಗೆ ಒಂದು ಸಂಸ್ಥೆ ಬೆಳಿಬೇಕಿದ್ರೆ ಅದಕ್ಕೆ ಶ್ರೀ ಸ್ವಾಮೀಜಿಯವರ ಆಶೀರ್ವಾದ ಕಾರಣ ಆಗುತ್ತೆ ಅಂತ ನಾನು ಬಲವಾಗಿ ಹೇಳಬಲ್ಲೆ. ಅವರು ಜಾದುವಿನ ಮೂಲಕವೇ ಸ್ವಚ್ಛತೆಯ ಸಂದೇಶವನ್ನು ಕೊಡುವಂತ ಒಂದು ಜಾದೂ ಜಾತವನ್ನು ನನ್ನ ಕೈಯಿಂದ ಮಾಡಿಸಿದ್ರು. ಬೀದಿ ನಾಟಕದ ಹಾಗೆ. ಆದ್ರೆ ಒಂದು ದೊಡ್ಡ ಟ್ರಕ್ಕಿನ ಮೇಲೆ ನಾವು ನಿಂತು ಬಿಟ್ಟು ಜನ ಇದ್ದಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಜಾದು ಮಾಡೋ ಮೂಲಕ ಜನಜಾಗೃತಿ. ಆ ನಂತರ 2 ವರ್ಷಗಳಲ್ಲಿ ಪ್ರತಿ ವರ್ಷ 100 ಶಾಲೆಗಳ ಹಾಗೆ 200 ಶಾಲೆಗಳಲ್ಲಿ ಸುಮಾರು 1.5 ಲಕ್ಷ ಮಕ್ಕಳು, ನೆನ್ಪಿಟ್ಕೊಳ್ಳಿ 1.5 ಲಕ್ಷ ಮಕ್ಕಳು ಸ್ವಚ್ಛತೆಯ ಜಾಗೃತಿಯನ್ನು ಜಾದು ಮೂಲಕ ಕಂಡುಕೊಂಡಿದ್ದಾರೆ. ಇದನ್ನು ಅವರು ಉಪಯೋಗ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಬಹಳ ಪ್ರೀತಿಯಿಂದ ಜಾದು ಒಬ್ಬ ಕಲಾವಿದನಾಗಿ ನನಗೆ ಮತ್ತು ಜಾದು ಕಲೆಗೆ ಪ್ರೋತ್ಸಾಹ ನೀಡ್ತಾ ಬಂದಿರುವಂತಹ ಏಕಗಮ್ಯಾನಂದ ಸ್ವಾಮೀಜಿಯವರಿಗೆ ಕಲಾಂತರಂಗ ಕಾರ್ಯಕ್ರಮ ಮೂಲಕ ಆಶೀರ್ವಾದ ಬೇಡ್ತಾ ವಂದನೆಗಳು ಕೂಡ. ಸರ್, ನೀವು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ದೇಶ ವಿದೇಶಗಳಲ್ಲಿ 2200ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನೀಡಿದಂಥ ಕಲಾವಿದರು, ಜಾದೂಗಾರರು. ನಿಮಗೆ ಮಾತಾಡ್ಲಿಕ್ಕೆ ಏನಿಲ್ಲ. ಆದರೂ ಕೂಡ ಸರ್, ನಿಮ್ಮ ತಂಡ ಸುಂದರವಾದ ತಂಡ, ಬಲಿಷ್ಠವಾದ ತಂಡ, ವಿಸ್ಮಯ ತಂಡದ ಬಗ್ಗೆ ಒಂದೆರಡು ಮಾತು. ನಮ್ಮ ತಂಡ ಯಾಕೆ ಬಲಿಷ್ಠ, ಆ ಪದ ಚೆನ್ನಾಗಿದೆ, ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ, ಬಲಿಷ್ಠತೆಯ ಜೊತೆಗೆ ನಮ್ಮ ತಂಡ ಅತ್ಯಂತ ಕ್ರಿಯೇಟಿವ್ ಆಗಿರುವಂಥದ್ದು, ಸೃಜನಾತ್ಮಕವಾಗಿರುವಂಥದ್ದು ಮತ್ತು ಒಂದು ಪ್ರಬುದ್ಧ ಕಲಾವಿದರ ತಂಡ. ಸಾಮಾನ್ಯವಾಗಿ ಜಾದೂಗಾರ ತಂಡದಲ್ಲಿ ಜಾದೂಗಾರ ಇರ್ತಾನೆ ಮತ್ತು ಸಹಾಯಕರು ಇರ್ತಾರೆ ಅಷ್ಟೇ. ಸಾಮಾನ್ಯ ಸಹಾಯ ಮಾಡೋರು ಮಾತ್ರ ಇರೋದು ಬಿಟ್ರೆ ಬೇರೆ ಏನು ಇರುವುದಿಲ್ಲ ಕೆಲಸಗಳು. ಆದ್ರೆ ಇದೇ ಪ್ರಥಮ ಬಾರಿಗೆ ನಾನು ಒಟ್ಟು ಭಾರತಕ್ಕೆ ಸಂಬಂಧಪಟ್ಟಾಗ ಹೇಳಬಲ್ಲೆ ಅದನ್ನು ಹೆಮ್ಮೆಯಿಂದ, ನನ್ನ ತಂಡದಲ್ಲಿರುವಂತಹ ಕಲಾವಿದರು ಪ್ರಬುದ್ಧ ನಟ ನಟಿಯರು ಅನ್ನೋದನ್ನು ನಾನು ನಿಮ್ಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಅವರ ಆ ಅಭಿನಯ ಸಾಮರ್ಥ್ಯದಿಂದ ಮತ್ತು ಆ ಕಾರ್ಯತತ್ಪರತೆಯಿಂದ ನಮ್ಮ ತಂಡ ಪರಿಣಾಮಕಾರಿಯಾಗಿ ಕಾರ್ಯಕ್ರಮ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಇದು ತಂಡದ ಕಾರ್ಯಕ್ರಮ. ನೆನ್ಪಿಟ್ಕೊಳ್ಳಿ, ಜಾದುವಲ್ಲಿ ನಾನು ಎಷ್ಟೇ ಚುರುಕಾಗಿದ್ರು ಕೂಡ ನನ್ನ ತಂಡದ ಕಲಾವಿದ ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ಆ ಒಟ್ಟು ಜಾದು ಹಾಳಾಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನನ್ನ ತಂಡದ ಕಲಾವಿದರು ನನ್ನಷ್ಟೇ ಅಥವಾ ನನಗಿಂತ ಒಂದು ಪಾಲು ಜಾಸ್ತಿಯ ಜವಾಬ್ದಾರಿಯನ್ನು ತಗೊಂಡು ಕಾರ್ಯಕ್ರಮ ಮಾಡೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ. ಹಾಗಾಗಿ ನಾನು ಇಷ್ಟು ವರ್ಷ, ನಾನು 30 ವರ್ಷ ಆಯ್ತು ಈ ಕಲೆಯನ್ನು ಶುರು ಮಾಡಿಬಿಟ್ಟು, ನನ್ನ ಜೊತೆ 100 ಜನ ಕಲಾವಿದರು, ಹತ್ರ ಸುಮಾರು ಒಂದು 500 ಜನ ಕಲಾವಿದರು ನಮ್ಮ ತಂಡಕ್ಕೆ ಬಂದು ಹೋಗಿದ್ದಾರೆ. ಅಷ್ಟೂ ಜನರು ಅವರದೇ ಆಗಿರುವಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಧನ್ಯವಾದ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಆರಂಭದಲ್ಲಿ ಒಂದು ಮಾತು ಹೇಳಿದೆ ಏನಂತ ಹೇಳಿದ್ರೆ, ಜಾದು ಒಣ ಕಲೆಯಾಗಿತ್ತು. ಅಲ್ಲಿ ಪೆಟ್ಟಿಗೆ ತೋರಿಸೋದು, ಮಾಯ ಮಾಡೋದು, ಇನ್ನೊಂದು ಪೆಟ್ಟಿಗೆ ತೋರಿಸೋದು, 2 ತುಂಡು ಮಾಡಿ ಸರಿ ಮಾಡೋದು, ಹೂ ತೆಗೆಯುವುದು, ಇಂಥದ್ದೇ ಅಂದ್ರೆ ಡ್ರೈ ಆರ್ಟ್ ಅಂತ ಹೇಳೋದು. ಅದನ್ನು ನಿಮ್ಗೆ 10 ನಿಮಿಷ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, 15 ನಿಮಿಷ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಆ ನಂತರ ನೋಡೋಕ್ಕಾಗಲ್ಲ. ಈಗ ನೋಡಿ, ನೀವು ವಾಟ್ಸಪ್ಗಳಲ್ಲಿ ಬರುವಂತ ಯಾವುದೋ ಜಾದುಗಳು ಅದು ಇದಲ್ಲ, ನೀವು ಅಲ್ಲಿ 2 ನಿಮಿಷಕ್ಕೆ 5 ನಿಮಿಷಕ್ಕೆ ಚೆನ್ನಾಗಿ ಕಾಣ್ತದೆ, ಮತ್ತೆ ನೀವು ಅದನ್ನು ಉದ್ದಕ್ಕೆ ನೋಡೋಕ್ಕಾಗಲ್ಲ. ಉದ್ದಕ್ಕೆ ನೋಡಬೇಕಂತ ಹೇಳಿದ್ರೆ ಮನುಷ್ಯನಿಗೆ ಬಹಳ ಪ್ರಿಯವಾಗಿರುವಂಥ ನವರಸಗಳ ಎಲ್ಲ ಅಂಶಗಳು ಬರಬೇಕು. ನಾನೊಬ್ಬ ಸಂಗೀತಗಾರನ ಹೌದು ಆಗಿರೋದ್ರಿಂದ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಈಗ ನೀವು ಇಷ್ಟಪಡುವಂಥ SP ಬಾಲಸುಬ್ರಹ್ಮಣ್ಯ ಅವರ ಕಾರ್ಯಕ್ರಮವನ್ನು ನಾವು ನೋಡಿ ಆದ ನಂತರ ಕೂಡ ಒಂದು ಕಚೇರಿಗೆ ಹೋಗ್ತೇವೆ ಅಂತ ಅನ್ಕೊಳ್ಳಿ, ಅಲ್ಲಿ ನೋಡಿ ಆದ ನಂತರ ಕೂಡ ನಾವು ಅವರನ್ನು ಮನೆಗೆ ತಗೊಂಡು ಹೋಗ್ತೇವೆ ನಮ್ಮ ಹೃದಯದಲ್ಲಿ. ಅವರ ಹ್ಯಾಂಗ್ ನಮಗೆ ಒಂದು ವಾರ ಇರುತ್ತೆ ಮಿನಿಮಮ್, ಹಾಡ್ತಾ ಇರ್ತೇವೆ, ನಾವು ಸ್ನಾನ ಮಾಡುವಾಗಲೇ ಹಾಡ್ತಾ ಇರ್ತೇವೆ, ಅದು ಮನಸ್ಸಲ್ಲಿ ಉಳಿಯುವಂತ. ಆದ್ರೆ ಜಾದವನ್ನು ಸಾಮಾನ್ಯ ಒಣ ಪ್ರದರ್ಶನ ಆಗಿಬಿಟ್ರೆ ಜಾದವನ್ನು ಅಲ್ಲೇ ಆಡಿಟೋರಿಯಂ ಬಿಟ್ಟು ಹೋಗ್ತಾರೆ ಜನ. ಹಾಗಾಗಬಾರದು ಅನ್ನುವಂಥದ್ದು ನನ್ನ ಛಲ ಇತ್ತು. ಏನು ಮಾಡಬೇಕು? ಹಾಗಾದ್ರೆ ಮುಖ್ಯ ಕಾರಣ ಆಗಿದ್ದು ಅಲ್ಲಿ ನವರಸ ಪೂರ್ಣತೆ ಇಲ್ಲ. ನವರಸ ಪೂರ್ಣತೆ ಬರಬೇಕಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ರಂಗದ ಅಂಶ ಬೇಕು. ಸೊ ರಂಗಕಲೆ ಅಂಶ ಬಂದಾಗ ಮಾತ್ರ ಒಂದು ಕಲೆ ಅದ್ಭುತವಾಗಿ ಬೆಳೀಲಿಕ್ಕೆ ಸಾಧ್ಯ ಅನ್ನುವಂಥ ಕಾರಣ ಒಂದು. ಎರಡನೇದು, ನಾನು
ಮಣ್ಣಿನ ಗುಣವನ್ನು ಇಷ್ಟಪಡುವನು. ನನ್ನದು ಬಲವಾದ ನಂಬಿಕೆ ಏನು ಅಂತ ಹೇಳಿದ್ರೆ, ನಾವು ಬದುಕುವಂತ ನೆಲದ ಸಂಸ್ಕೃತಿ, ನೆಲಕ್ಕೆ ಸಂಬಂಧಪಟ್ಟಂತ ಭಾಷೆ, ಸೊಗಡುಗಳು ಇದ್ದಾಗ ಅದು ಜಗತ್ತಿನ ಯಾವ ಮೂಲೆಯನ್ನು ಕೂಡ ಬೇಕಾದ್ರೆ ಮುಗ್ಧತೆ. ಅದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಆಗಿರುವಂತದ್ದು ನನ್ನ ತಂಡದಿಂದ ಬಂದಿರುವಂತಹ ಒಂದು ಬಹಳ ದೊಡ್ಡ ಜಾದು, ಭೂತಾರಾಧನೆಗೆ ಸಂಬಂಧಪಟ್ಟಂತ ತುಳುನಾಡು ಜಾದು. ಇದು 1998ರಲ್ಲಿ ಕೇರಳದ ನೀಲೇಶ್ವರದಲ್ಲಿ ನಡೆದಂತ ರಾಷ್ಟ್ರೀಯ ಜಾದು ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. ಆಗ 8 ನಿಮಿಷದ 8ರಿಂದ 10 ನಿಮಿಷದ ಈ ಜಾದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಾಗ ನಾನು ತುಳುನಾಡಿನ ಪಂಚೆ, ಜುಬ್ಬ ಮತ್ತು ಶಾಲ್ ಹಾಕೊಂಡು ಬಂದಿದ್ದಾಗ ಸಾಂಪ್ರದಾಯಿಕ ಜಾದೂಗರು ಎಲ್ಲರೂ ಕೂಡ ಅಪಹಾಸ್ಯ ಮಾಡಿದ್ರು. ಅದು ಹೇಗೆ ಸಾಧ್ಯ, ಕೋಟಿಗಿಟ್ಟು ಹಾಕುವಂತ ಜಾದೂಗರು ಅಂತ ಮುಂಡ ಹಾಕೊಂಡು ಬಂದೆ ಅಂತ ಜಾದು ಮಾಡೋದು ಅಂತ ಅಪಹಾಸ್ಯ ಮಾಡಿದ್ರು. ಆದ್ರೆ ಯಾವಾಗ ಜಾದು ಅಲ್ಲಿ ಶುರುವಾಯಿತು, ಅಲ್ಲಿ ನಾನು ಡೆನ್ನ ಅಂತ ಪಾಡ್ದನ. ನಾವು ಡೆನ್ನ ಡೆನ್ನಿಯೇ ತುಳುನಾಡ ಸೀಮೆದ ತುಳರುದ ಚೆಂಡುದ ಅರೆಗುಬ್ಬು ಉಂದೂಯೇ ಅಂತ ಹೇಳ್ಕೊಂಡದ್ದು ಡೆನ್ನ ಪಾಡದನ್ನ ಆಡ್ಕೊಂಡು ವೇದಿಕೆ ಮೇಲೆ ಬಂದು ಅಲ್ಲಿ ಒಂದು ಬೊಂಡದ ನೀರು ಒಂದು ಡಬ್ಬಿ ಒಳಗಡೆ ಹಾಕಿ ಅದಕ್ಕೆ ನಾನು ಒಂದು ಮದಿಪು ಹೇಳ್ತೇನೆ. ಮೂಡೈ ಪಡ್ಡೆ ತೆನಕಾಯಿ ಬಡಕಾಯಿ 4 ಮಾಗಡೆ 4 ಸಿಮೆಂಟ್ ಬತ್ತ ಸೇರಿದ ನೆಂಚಿನ ಜನಕ್ಲೇನು ಸೇರಿಸ ಒಂದು ಪಂಪು ನೆಂಚಿನ ದಾದಪನಗ ಮೂಜಿ ಮುಡಿತೊಡಗ ಅಂಗನ ಕಟ್ಟಾದ ಆಜು ಮುಡಿತೊಡಗ ಪೆರಿಯ ತಂಪ ಪಾಡದ 10-15 ಬಗದ ಜೋಡಣೆ ಮಲ್ತದ್ದು ಭೂತನು ಮಣೆ ಮಂಚಾಗುಕುಲ ಒಂದಲ್ಲೇ ಭೂತನು ಮಣೆ ಮಂಚಾಗುಕುಲ ಒಂದಲ್ಲೇ ಅಂತ ಹೇಳಿ ಆ ಬೊಂಡದ ನೀರನ್ನು ಒಂದು ತಟ್ಟೆಗೆ ಹಾಕುವಾಗ ಅದು ನೀರು ಹೋಗಿ ಹೊದಲಾಗುತ್ತೆ, ಹೊರಿಯಾಗುತ್ತೆ. ಅದನ್ನು ಒಂದು ಪೀಠದ ಮೇಲೆ ಹಾಕಿದಾಗ ಶೂನ್ಯವಾಗಿರೋ ಒಂದು ಪೀಠದಲ್ಲಿ ಒಂದು ಪೂರ್ಣ ಅಂದ್ರೆ ಅಣಿ ಕಟ್ಟಿದ ಭೂತವೇ ಪ್ರತ್ಯಕ್ಷ ಆಗಿಬಿಟ್ಟು ಅದು 2 ಖಾಲಿ ಬುಟ್ಟಿಗಳನ್ನು ಮಗಚಿ ಅದರ ಮೇಲೆ ಕಡ್ಸಲೆಯಿಂದ ಮುಟ್ಟಿದಾಗ ಅದರಲ್ಲಿ 2 ಮರಿಭೂತಗಳು ಪ್ರತ್ಯಕ್ಷ ಆಗಿ ಕೊನೆಗೆ ಅದನ್ನು ನನ್ನನ್ನು ಜಾದೂಗಾರನನ್ನು ಹೊಡೆದು ಕೊಂದು ನನ್ನನ್ನು ಗಾಳಿಯಲ್ಲಿ ತೇಲಿಸಿ ಮಾಯ ಮಾಡುತ್ತೆ. ಕೊನೆಯ ಕ್ಲೈಮ್ಯಾಕ್ಸ್ ಏನು ಅಂತ ಹೇಳಿದ್ರೆ ಆ ಭೂತ ಮುಖವಾಡ ಕಳಚಿದಾಗ ಅದು ನಾನೇ ಆಗಿರುವಂತದ್ದು. ನೀವು ಕೇಳುವಾಗಲೇ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ಜಾದವನ್ನು ನಾನು ಇಂಡಿಯಾಸ್ ಗೋಟ್ ಟ್ಯಾಲೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಧರ್ಮೇಂದ್ರ, ಸೊನಾಲಿ ಬೇಂದ್ರೆ, ಕಿರಣ್ ಕೀರ್ನ್ ಅಂತ ಜಡ್ಜಸ್ಗಳು, ಹೇಮಾ ಮಲಿನ್ ಅವರು ಇವರೆಲ್ಲರೂ ಕೂಡ ಅದ್ಭುತ ಆಶ್ಚರ್ಯಪಟ್ಟರು. ಸೊನಾಲಿ ಬೇಂದ್ರೆ ಅವರು ಹೇಳಿದಂತ ಒಂದು ಮಾತು ನನ್ನ ಇಡೀ ಜಾದು ಬದುಕಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿತ್ತು. ಆ ದಿವಸ ಏನು ಅಂತ ಹೇಳಿದ್ರೆ, ನಮಗೆ ಜಾದು ಸೀಕ್ರೆಟ್ ಏನು ಅಂತ ಈಗ ಎಲ್ಲ ಟಿವಿಗಳಲ್ಲಿ ಎಕ್ಸ್ಪೋಸ್ ಆಗ್ತಿರುವಾಗ ಗೊತ್ತಾಗ್ತದೆ, ಅಲ್ಲಿ ಕೂತಿದ್ರು, ಇಲ್ಲಿ ಕೂತಿದ್ರು, ಹೀಗಿದೆ ಹಾಗಿದೆ. ಆದ್ರೆ ನೀವು ಜಾದುವನ್ನು ಪ್ರದರ್ಶನ ಮಾಡುವಾಗ ರಹಸ್ಯವನ್ನು ತಿಳ್ಕೊಳ್ಬೇಕು ಅನ್ನುವಂತ ಎಲ್ಲಾ ಕುತೂಹಲಗಳು ಅಲ್ಲಿಗೆ ಮುಕ್ತಾಯವಾಗಿ ಮಗು ಸಹಜ ಮನಸ್ಸಿನಿಂದ ಜಾದುವನ್ನು ಅದ್ಭುತವಾಗಿ ನೋಡುವಂತ ಅನುಭೂತಿಯನ್ನು ಕೊಟ್ಟಿದ್ದೀರಲ್ಲ, ಅದು ನಿಜವಾದ ಜಾದು ಅಂತ ಹೇಳಿಬಿಟ್ರೆ. ಈ ಅನುಭೂತಿಯನ್ನು ಕೊಡ್ಲಿಕ್ಕೆ ಕಾರಣ ಆದದ್ದು ಯಾರು ಅಂತ ಹೇಳಿದ್ರೆ, ನನ್ನ ಜಾದು ಮಾತ್ರ ಅಲ್ಲದೆ ನನಗೆ ಅದ್ಭುತವಾದ ರಂಗ ನಿರ್ದೇಶನವನ್ನು ಕೊಟ್ಟಿರುವಂತಹ ನಮ್ಮ ಜಿಲ್ಲೆಯ ಖ್ಯಾತ ರಂಗಕರ್ಮಿ, ಸುಳ್ಯದಲ್ಲಿ ತನ್ನ ಮನೆಯನ್ನೇ ರಂಗಮನೆಯಾಗಿ ಮಾಡಿಕೊಂಡಂತ ಶ್ರೀ ಜೀವನ್ ರಾಮ್ ಸುಳ್ಯ ಅವರು ಅತ್ಯಂತ ದೊಡ್ಡ ನನ್ನ ರಂಗ ಕಲೆ ಆಗಬೇಕು ಜಾದು ಅನ್ನುವಂತ ಕಲ್ಪನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ನನ್ನ ರಂಗ ಗುರುಗಳು ನನ್ನನ್ನು ತೀಡಿ ಅಭಿನಯ ಕುಣಿತಗಳನ್ನೆಲ್ಲ ಮಾಡಿಸಿದಂತವರು ಜೀವನ್ ರಾಮ್ ಸುಳ್ಯ ಅವರು. ಅವರಿಗೆ ಈ ಕಾರ್ಯಕ್ರಮದ ನಮನ. ಹಾಗೆ ನಮ್ಮೆಲ್ಲರ ಹಿರಿಯಣ್ಣಾಗಿರುವಂತ ಹಿರಿಯ ಕಲಾವಿದ ಗೋಪಾಳ್ಕರ್ ಅವರು, ನಮ್ಮ ಕಲೆಯ ರಂಗ ಕಲಾ ನಿರ್ದೇಶಕರವರು, ಅವರು ಒಟ್ಟು ನನ್ನ ಮನಸ್ಸಿಗೆ ಆ ಕಲ್ಪನೆಯನ್ನು ಬಹಳಷ್ಟು ಗಟ್ಟಿ ಮಾಡಿದಂತ ಗೋಪಾಳ್ಕರ್ ಅವರಿಗೆ ನಮನ. ಸಂಗೀತ ನಿರ್ದೇಶನವನ್ನು ನೀಡಿದವರು ಶ್ರೀ ಶೀನಾ ನಾಡೋಳಿ ಅವರು. ಅವರೊಂದು ಬಹಳ ಲೆಕ್ಚರರ್ ಮತ್ತು ನೀನಾಸಂನ ಪದವೀಧರರು ಕೂಡ. ಅವರ ಜೊತೆಗೆ ಮೈಮ್ ರಾಮದಾಸ್ ನನ್ನ ಬಹಳ ಆತ್ಮೀಯ ಮಿತ್ರ, ಪ್ರಸಿದ್ಧ ಚಿತ್ರನಟ ಕೂಡ ಆಗಿದ್ದಾರೆ ಈಗ ಅವರು. ಹೀಗೆ ತುಂಬಾ ಜನ ಕಲಾವಿದರು ನಮ್ಮ ತಂಡದ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದ್ದಾರೆ. ನನಗೆ ನಾಟಕವನ್ನು ನೋಡುವಾಗ ಒಂದು ನವ್ಯ ನಾಟಕಕ್ಕೆ ಹೇಗೆ ನಿರ್ದೇಶನ, ರಂಗಸಜ್ಜಿಕೆ, ಮ್ಯೂಸಿಕ್ಗಳು, ಲೈಟುಗಳು ಇದೆಯೋ ಅದೇ ರೀತಿ ನನ್ನ ಜಾದುವಲ್ಲಿ ಕೂಡ ಇರಬೇಕು ಅನ್ನುವಂಥ ಮನೋಸ್ಥಿತಿಯ ಮೇಲೆ ಇದು ಬೆಳೆದು ಬಂದದಕ್ಕೆ ವಿಸ್ಮಯ ಒಂದು ವಿಸ್ಮಯ, ನಿಜವಾದ ರೀತಿಯಲ್ಲಿ ವಿಸ್ಮಯ ಆಗಿಬಿಟ್ಟು ನಮ್ಮ ಇಡೀ ದೇಶದಲ್ಲೇ ಇಡೀ ಜಗತ್ತಿಗೆ ಕೀರ್ತಿ ತರುವಂತ ಒಂದು ಅದ್ಭುತ ಜಾದು ರಂಗ ತಂಡ ಆಗಿದೆ ಅನ್ನೋದನ್ನ ಹೇಳಿ ಬಹಳ ಖುಷಿ ಆಯ್ತು ಸರ್. ಬಹಳ ವಿವರವಾಗಿ ಹೇಳಿದ್ರಿ. ನಿಜವಾಗಿ ಅಂದ್ರೆ ಅದು ಆ ತಂಡ ಯಾಕೆ ಅಷ್ಟು ಬಲಿಷ್ಠ ಬಗ್ಗೆ ಎಲ್ಲರ ಸಾಥ್ ಇದೆ. ಅದೇ ರೀತಿ ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕೆ ಸರ್. ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಮುಂದುವರ್ಸೋಣ ಸರ್. ಖಂಡಿತ ಮುಂದುವರ್ಸೋಣ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೀವಿ. ನೋಡ್ತಾ ಇರಿ. ನಮಸ್ಕಾರ.
ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ದೇಶ ವಿದೇಶಗಳಲ್ಲಿ ಬಹಳಷ್ಟು ಕಾರ್ಯಕ್ರಮ ನೀಡಿ ಜನಪ್ರಿಯಗೊಂಡಂಥ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ನಮ್ಮ ಕುಡ್ಲದವರು, ಮಂಗಳೂರಿನವರು, ನಮ್ಮ ಕುಡ್ಲದ ಕುದ್ರೋಳಿಯ ಗಣೇಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಧನ್ಯವಾದ ಸರ್. ನೀವು ಜಾದೂಗಾರರು, ನಿಮ್ಮಿಂದ ಒಂದು ಜಾದೂ ಮಾಡಿಸಿದ್ರೆ ನಾವು ಈ ಕಾರ್ಯಕ್ರಮ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನೀವು ಎಲ್ಲ ಜಾದೂಗಾರರಂತೆ ಅಲ್ಲ, ವಿಭಿನ್ನವಾದಂಥ ಜಾದೂಗಾರರು. ಅವರೆಲ್ಲರಿಗಿಂತ ನೀವು ವಿಭಿನ್ನವಾಗಿ ಹೇಗೆ ಜಾದೂ ಮಾಡ್ತೀರಿ ಅನ್ನೋದನ್ನು ನಾವು ನೋಡ್ಬೇಕು ಸರ್. ನಾನು ಎರಡೂ ಪ್ರಶ್ನೆಗಳಿಗೆ ಒಂದರಲ್ಲಿ ಉತ್ತರ ಕೊಡ್ತೇನೆ. ಒಂದು, ಜಾದೂ ಕೂಡ ಮಾಡ್ತೇನೆ. ಜಾದೂವಿನ ಮೂಲಕ ಹೇಗೆ ಜಾದೂವನ್ನು ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾಗಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ಇದು ನಂದೊಂದು ಬಹಳ ಪ್ರಖ್ಯಾತ ಜಾದೂ. ಇದು ನಾನು ಮೊದಲು ಸರಳವಾಗಿ ಮಾಡ್ತೇನೆ. ಉದಾಹರಣೆಗೆ, ನನ್ನಲ್ಲಿ ಒಂದು ತುಂಡು ಹಗ್ಗ ಇದೆ, ಕಾಣಿಸ್ಬೋದಾ? ಈ ಒಂದು ತುಂಡು ಹಗ್ಗದ ಎರಡೂ ತುದಿಗಳನ್ನು ಸೇರಿಸ್ಬಿಟ್ಟು ನಾನು ನಿಮ್ಮ ಕಣ್ಣೆದುರಿಗೆ ಒಂದು ಗಂಟನ್ನು ಬಿಗಿತಾ ಇದ್ದೇನೆ. ಆ ನಂತರ ಈ ಗಂಟನ್ನು ಬಿಗ್ದಾದ ನಂತರ ನೋಡಿ, ಇಲ್ಲಿ ನನ್ನಲ್ಲಿ ಒಂದು ಮಾಯದ ಕತ್ತರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ಯಾರು ನಂಬುದಿಲ್ಲ. ಕತ್ತರಿನ ಹೀಗೆ ತಗೊಂಡ್ಬಿಟ್ಟು ಇರುವುದರಿಂದ ಟಪ್ ಅಂತ ಮಾಡ್ಬೇಕಿದ್ರೆ ಈ ಹಗ್ಗ ನೋಡಿ ಎರಡು ತುಂಡಾಗಿದೆ ಕತ್ತರಿಯಿಂದ. ಜನ ಗೊತ್ತಾಯ್ತು. ಆದ್ರೆ ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ, ಹಗ್ಗವನ್ನು ಹೀಗೆ ಮತ್ತೆ ಇದನ್ನು ಹೀಗೆ ಹಿಡಿದು ಬಿಟ್ಟು ಇದನ್ನು ಇಲ್ಲಿಂದ 1, 2, 3, 4 ತುದಿಯನ್ನು ಹೀಗೆ ನಿಮ್ಮ ಕಣ್ಣೆದುರಿಗೆ ಹಿಡಿದು ಬಿಟ್ಟು ಹೀಗೆ ಮಾಡಿ, ಸುಮ್ಮನೆ ಹೀಗೆ ಮಾಡಿ ಪಟ್ ಅಂತ ಹೇಳಿದ್ರೆ ಆ ಹಗ್ಗ ಚಪ್ಪಾಳೆ ಕೊಡ್ತೀರಲ್ಲ, ಚಪ್ಪಾಳೆ ಕೊಡದೆ. ಈಗ ನೋಡಿ, ಇದೇ ಜಾದೂವನ್ನು ಉದಾಹರಣೆಗೆ, ಈ ಜಾದೂವನ್ನು ನಾನು ಸೃಜನಾತ್ಮಕ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಸಂಗೀತ ಅಂದ್ರೆ ಬಹಳ ಇಷ್ಟ ಮತ್ತು ಸಂಗೀತ ಬಹಳ ಬೇಗ ಜನರಿಗೆ ಒಲಿತದೆ. ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಇದೇ ಜಾದೂವನ್ನು ಹೀಗೆ ಹೀಗೆ ಮಾಡ್ತಾ ನಾನು ಹೇಳಿದೆ ಅಂತ ಹೇಳಿದ್ರೆ, ಹಾಡಿ ಅಂದ್ರೆ, ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಅರೆ ಕಣ್ಣಗುತ್ತೋ ಜಂದಿನ ಒಂದು ಮಾಯದ ಕತ್ತೇರಿಯೇ. ನನ್ನಲ್ಲಿ ಒಂದು ಮಾಯದ ಕತ್ತರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವ್ಯಾರು ನನ್ನ ನಂಬಲ್ಲ, ನನ್ಗೆ ಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿನಲ್ಲಿಟ್ಟು ಒಂದು ತುಂಡು ಹಗ್ಗ ತೆಗಿತಾ ಇದ್ದೇನೆ. ಹಗ್ಗದ ಎರಡೂ ತುದಿಯನ್ನು ಹೀಗೆ ಸೇರಿಸಿ ಮಧ್ಯವನ್ನು ಹೀಗೆ ಮಾಡಿಸ್ಬಿಟ್ಟು, ಈಗ ಕತ್ರಿ ಇದ್ರೆ ನಾನು ಏನ್ ಮಾಡ್ಬೋದು, ಕತ್ರಿ ತಗೋಬಹುದು, ನಿಮ್ಮ ಕಣ್ಣೆದುರಿಗೆ ಹಗ್ಗವನ್ನು ಪಟ್ ಅಂತ ಎರಡು ತುಂಡು ಮಾಡ್ಬೋದು. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಅರೆ ಕಣ್ಣು ಗೊತ್ತು ಜಂದಿನ ಒಂದು ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೂ ನನ್ನನ್ನು ನಂಬ್ತಾ ಇಲ್ಲ, ನನ್ಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ, ಹಗ್ಗದ ಜಾದೂ ಶುರು ಮಾಡುವಾಗ ನೀವು ನೋಡಿದ ಒಂದೇ ತುಂಡು ಹಗ್ಗ, ಈಗ 4 ತುದಿ ಕಾಣುತ್ತೆ, 2 ಹಗ್ಗ ಕಾಣುತ್ತೆ. ಆದ್ರೆ ಈಗ ನಾನು ಹೇಳ್ತಾ ಇದ್ದೇನೆ, ಇದು ಯಾವುದು ಸತ್ಯ ಅಲ್ಲ, ಸತ್ಯ ಯಾವುದು ಅಂತ ಹೇಳಿದ್ರೆ, ಕಾರ್ಯಕ್ರಮದ ಆರಂಭದಲ್ಲಿ ನೋಡಿದ ಅದೇ ಒಂದೇ ತುಂಡು ಹಗ್ಗ, ಇದು ಮಾತ್ರ ನಿಜ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ. ತಿರ್ಗಾ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು ಬಿದ್ದ ಕೂಡಲೇ ಜನ ಏನ್ ಅನ್ಕೊಳ್ತಾರೆ, ಜಾದೂಗಾರ ಮತ್ತು ಈ ಕತ್ರಿ ತಗೋತಾರೆ, ಹಗ್ಗ ಮತ್ತೆ 2 ತುಂಡು ಮಾಡ್ತಾರೆ ಅಂತ. ಆಹಾ, ಹಾಗೆ ಮಾಡೋದಿಲ್ಲ. ಈಗ ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಹಗ್ಗದ ತುದಿ ಹಿಡಿದು ಎಳಿತಾ ಇದ್ದೇನೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿ ಎಳೀತಿದ್ದಾಗೆ ನೋಡ್ಕೊಳ್ಳಿ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿ ಎಳೀತಿದ್ದಾಗೆ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ. ಹಾಗಾಗಿ ಮಾಯದ ಕತ್ರಿ ಇದೆ, ಕಣ್ಣಿ ಕಾಣಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾ ಇರ್ತಾರೆ. ನಾನು ಕತ್ರಿ ತಗೊಳ್ಳೋದು ಮತ್ತೆ ಹಗ್ಗವನ್ನು ಹೀಗೆ 2 ತುಂಡು ಮಾಡೋದು ನಡೀತಾನೆ ಇರ್ತದೆ. ಇದು ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಅದಕ್ಕೊಂದು ಬೇರೆ ರೂಪ ಕೊಟ್ಟ ಕೂಡಲೇ ಜನ ಅದನ್ನು ಬೆರಗಿನಿಂದ ನೋಡ್ತಾರೆ ಅನ್ನುವಂಥದ್ದು ಬಹುಶಃ ಈ ಒಂದು ಸಣ್ಣ ಜಾದುವಿನಿಂದ ಹಿಡ್ಕೊಂಡು ನಮ್ಮ ತಂಡದಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಹಾಗೆ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನೋಡಿ, ನಾನು ನಿಮ್ಗೆ ಒಂದು ವಿಚಾರ ಹೇಳ್ತೇನೆ ಈ ಸಂದರ್ಭದಲ್ಲಿ. ನೋಡಿ, ಎಲ್ಲವೂ ಕೂಡ ಅಷ್ಟೇ, ಜನರಿಗೆ ಒಂದು ಭಿನ್ನವಾಗಿ ಬೇಕು. ಯಾವುದೇ ಸಿನಿಮಾಗಳು ಕೂಡ ಹಾಗೆ ಭಿನ್ನತೆ ಇದ್ರೆ ಸ್ಪಷ್ಟ ಆಗುತ್ತೆ. ನಾನು ಸೆಲೆಬ್ರಿಟಿ ಆಗ್ಲಿಕ್ಕೆ ಬಹಳ ಮುಖ್ಯವಾಗಿ ಕಾರಣ ಆದದ್ದು ಒಂದು ಕಾರ್ಯಕ್ರಮದ ಭಿನ್ನತೆ, ಜಾದೂ ಜಾನಪದ ರಂಗಭೂಮಿ ಸಂಗೀತಗಳ ಸಮ್ಮೇಳನ. ಇನ್ನೊಂದು, ನಾನು ಮಾಡಿರುವಂತ ಕೆಲವೊಂದು ಜಾದೂ ಸಾಹಸಗಳು. ಉದಾಹರಣೆಗೆ, ನಾನೊಂದು ಮಾಡಿದಂತ ಒಂದು ದೊಡ್ಡ ಸಾಹಸ, ಮಾನ್ಯ ಸಚಿವರಾಗಿದ್ದಂತ ಶ್ರೀ ಬಿ ರಮಾನಾಥ್ ರೈ ಅವರನ್ನು ಮಂಗಳೂರು ಟೌನ್ ಹಾಲ್ ಇಂದ ಮಾಯ ಮಾಡಿ
ಮೋತಿಮಾಲ್ ಹೋಟೆಲ್ ಒಳಗಡೆ ಮತ್ತೆ ಮರು ಪ್ರತ್ಯಕ್ಷ ಮಾಡಿದ್ರು. ಅವ್ರು ಎಲ್ಲಿ ಹೋಗ್ಬೇಕಂತ ಮೊದಲೇ ಗೊತ್ತಿಲ್ಲ. ಮೇಲೆ ವೇದಿಕೆ ಮೇಲೆ ಬರ್ತಾರೆ, ಬಂದ ಕೂಡಲೇ ಅವರನ್ನು ನಾನು ಮಾಯ ಮಾಡ್ತೇನೆ ಅಂತ ಹೇಳಿದೆ. ಒಂದು 40 ಚೀಟಿಗಳು ಅವ್ರು ವಾಪಸ್ ಎಲ್ಲಿ ಬರಬೇಕು, ಒಂದು 5-8 ಕಿಲೋಮೀಟರ್ ಒಳಗಡೆ ಅಂತ ಹೇಳಿದೆ. ಆಗ ಬೇರೆ ಬೇರೆ ಹೆಸರಿತ್ತು ಅದರಲ್ಲಿ, ಮಾರ್ಕೆಟ್, ಮಸೀದಿ, ದೇವಸ್ಥಾನ, DC ಆಫೀಸ್ ಅದೆಲ್ಲ ಇತ್ತು. ಅವರನ್ನು ಒಂದು ಕ್ಷಣಕ್ಕೆ ಏನೋ ಮ್ಯಾಜಿಕ್ ಮಾಡಿಬಿಟ್ಟು ಠಪ್ ಅಂತ ಹೋಗಿ ಬಂದು ಮಾಯ ಮಾಡಿದಕೊಳ್ಳಿ ಒಂದು ಚೀಟಿ ಎತ್ತುವಾಗ ಮೋತಿಮಾಲ್ ಅಂತ ಬಂತು. ಮೋತಿಮಾಲ್ಗೆ ಯಾರೋ ಫೋನ್ ಮಾಡಿದಾಗ ರಮಾನಾಥ್ಗಳು ಚಹಾ ಕುಡಿತಾ ಇದ್ದಾರೆ. ಅಲ್ಲಿ ಪೊಲೀಸ್ನವರು ಪತ್ರಕರ್ತರು ಹೋಗಿ ಅವರನ್ನು ವಾಪಸ್ ಕರ್ಕೊಂಡು ಮತ್ತೆ ಟೌನ್ ಹಾಲ್ಗೆ ಬಂದರು. ಇದು ನನಗೆ ಅತ್ಯಂತ ಹೆಚ್ಚು ಕೀರ್ತಿ ಅಂತ. ಅದು ಹೇಗೆ ಸರ್? ನಾನು ಇದಕ್ಕೆ ಒಂದು ಬಹಳ ಬಹಳ ಮುಖ್ಯವಾಗಿರೋದೊಂದು ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಉಡುಪಿ ಚಾನಲ್ ಆಗಿರೋದ್ರಿಂದ ಅಲ್ಲ, ಈ ರಮಾನಾಥ್ ರೈಗಳನ್ನು ಮಾಯ ಮಾಡಿದಂತ ಜಾದುವಿನ ಮೂಲ, ಈ ಜಾದು ನಡೆದದ್ದು ಉಡುಪಿಯಲ್ಲಿ. ಉಡುಪಿಯ ಮಾಜಿ ಶಾಸಕರಾಗಿರುವಂಥ ಶ್ರೀ UR ಸಭಾಪತಿಯವರು ನನ್ನ ಬಹಳ ಅತ್ಯಂತ ಆತ್ಮೀಯ ಗೆಳೆಯರು ಮತ್ತು ನನಗೆ ನನ್ನ ಜಾದು ಜೀವನಕ್ಕೆ ತಿರುವು ಕೊಟ್ಟವರು. ಆರಂಭದ ದಿನಗಳ ಅವರ ಜೊತೆ ಹೀಗೆ ಒಮ್ಮೆ ಮೀನುಗಾರರ ಸಮ್ಮೇಳನ ಇದ್ದಾಗ ಏನಾದ್ರೂ ಒಂದು ದೊದಲೊಂಜಿ ಮಲ್ಪೊಡು ಮಾರ್ರೆ ಅಂತ ಹೇಳುವಾಗ ಇಂಥದ್ದೊಂದು ಕಲ್ಪನೆ ಬಂತು, ನಿಮ್ಮನ್ನೇ ಮಾಯ ಮಾಡೋ ಸರ್ ಅಂತ. ಅದಕ್ಕೆ ಅವರು ಎಸ್ ಅಂತ ಹೇಳಿದ್ರು. ಇಂಟ್ರೆಸ್ಟಿಂಗ್ ಇದೆ. ಒಬ್ರು ಕರೆ ಮಾಡಿದ್ರು, ಮಾತಾಡಿದ ನಂತರ ಇದನ್ನ ಕೇಳೋಣ ಸಂಪೂರ್ಣ ಒಟ್ಟಿಗೆ. ಖಂಡಿತ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಿಮಗೆ ಕಲಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಗಣೇಶ್ ಸರ್ ಇದ್ದಾರೆ. ಅವ್ರು ನೀವು ಮಾತಾಡಿ ಸರ್. ನೀವು ಯಾರು ಅಂತ ಅವ್ರು ಹೇಳ್ತಾರೆ, ನೋಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ ಮನೇಲಿ ನಾನು ಪುಳಿಚಾರು ತಿಂತಾ ಇದ್ದೆ, ನೀವೆಲ್ಲರೂ ನಾನ್ ವೆಜ್ ಮೀನುಕ ಅದೆಲ್ಲ ತಿಂತಾ ಇರುವಾಗ ನನಗೆ ಮಾತ್ರ ನಿಮ್ಮ ಅಮ್ಮ ಒಂದು ತರಕಾರಿ ಅಂತ ಒಂದು ಪುಳಿಚಾರು ಕೊಡ್ತಾ ಇದ್ರು ಮೊದ್ಲು. ಹೌದು, ನೀವು ಬೆಂಡೆ ಹಾಕ್ತಿರ್ಲಿಲ್ಲ, ನಿಮ್ಮನ್ನು ಪೂರ್ತಿ ಬೆಂಡ್ ಮಾಡಿ ಸ್ವಲ್ಪ ನಾನೇ. ನನ್ನ ರಂಗಗುರುಗಳು ಮಾತಾಡ್ತಿದ್ದಾರೆ, ವಾಯ್ಸ್ ಅನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಶ್ರೀ ಜೀವನ್ ರಾಮ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರೀ ಸರ. ಮೆಗಾ ಮ್ಯಾಜಿಕ್ ಸ್ಟಾರ್ ಕುಪ್ಪಳಿ ಗಣೇಶ್, ರಂಗ ಮಾಂತ್ರಿಕರಿಗೆ ಗಣೇಶ್ ಭಾರಿ ಖುಷಿ ಆಯ್ತು. ನಮ್ಮ ಫೋನ್ ಯಾವಾಗ್ಲೂ ಆರಂಭ ಆಗುದು ಹೀಗೆ, ಮೆಗಾ ಮ್ಯಾಜಿಕ್ ಸ್ಟಾರ್ ಕುದೋಡಿ ಗಣೇಶ್ ನಾನು ಹೇಳೋದು, ನೀವು ನನಗೆ ಅವ್ರ ರಂಗ ಮಾಂತ್ರಿಕ ಜೀವನ್ ರಾಮ್ ಚೊಳ್ಳಿ ಅಂತ ಹೇಳುದು. ನನಗೆ ಬಹಳ ಖುಷಿ ಆದ್ದು ಗಣೇಶ್ ನಿಮ್ಮ ಬಗ್ಗೆ. ಇವತ್ತಂತೂ ನೀವು ನಿಜವಾಗ್ಲೂ ಕೂಡ ನಮ್ಮ ಇವತ್ತಿನ ಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ, ನನ್ನ ಪ್ರತಿಭೆಯನ್ನು ನಾನೇ ಪ್ರಚಾರ ಮಾಡುವಂತ ಸ್ಥಿತಿಗೆ ಬಂದಿದ್ದೇವೆ ನಾವು ಇವತ್ತು. ಪ್ರಯೋಜನ ಇಲ್ಲ ನಮಗೆ ಮಾಡ್ಲಿಕ್ಕೆ, ನಮ್ಗೆ ಅಂದ್ರೆ ಜನರಿಗೆ ಅಗತ್ಯ ಇಲ್ಲ, ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲ, ನಮ್ಮನ್ನ ಅಪ್ರಿಶಿಯೇಟ್ ಮಾಡೋರಿಲ್ಲ. ಇಂಥ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ಅವರು ನಿಮ್ಮನ್ನು ಕರೆದಲ್ಲಿ ಒಂದು ಸಂದರ್ಶನ ಮಾಡೋದಿದೆಯಲ್ಲ, ನನಗೆ ಬಹಳ ಖುಷಿ ಆದ ನಿಜ. ಹಾಗಾಗಿ ಈ ಚಾನೆಲ್ಗೆ ಮೊದಲೇ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖುಷಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಒಡನೆ ನನಗೆ ಒಂದು ಸಂಬಂಧ, ನಿಮ್ಮ ತಾಯಿಯ ಒಂದು ಪ್ರೀತಿ, ನಿಮ್ಮ ತಂದೆ ಕೊಡ್ತಿದ್ದಂತ ಒಂದು ಧೈರ್ಯ, ಅದ್ರಲ್ಲಿ ಬಹಳ ವಿಶೇಷ. ನಾನು ನಿಜವಾಗಿ ನಿಮ್ಮೊಟ್ಟಿಗೆ ನಾನು ಎಂಟ್ರಿ ಆಗುವ ಸಂದರ್ಭದಲ್ಲಿ ನಾನು ತುಂಬಾ ಗಡ್ಡೆ ಆಗಿದ್ದೆ. ಆ ಸಂದರ್ಭದಲ್ಲಿ ತುಂಬಾ ಗಡ್ಡೆ. ನಾನು ಜ್ಞಾನವಂತ ಅಲ್ಲ, ಓದಿದವನಲ್ಲ. ಆದ್ರೆ ನನ್ನಲ್ಲಿ ಪೂರ್ತಿಯಾಗಿ ಒಂದು ಜ್ಞಾನವನ್ನು ತುಂಬಿದವರು, ಜಾದುವಿನ ಬಗ್ಗೆ ಒಂದು ಆಸಕ್ತಿ ಮೂಡುವ ಹಾಗೆ ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಈ ಚಿತ್ರ ಟಾಕಿಸಿತ್ತು. ಯಾವುದೇ ಫಿಲಂ ಬಂದ್ರು ಕೂಡ ನನ್ನನ್ನು ಎಳ್ಕೊಂಡು ಹೋಗ್ತಿದ್ರು, ಬಲೆ ಪಿಕ್ಚರ್ ಅಂತ. ಮತ್ತೆ ಎಷ್ಟೋ ಕಾರ್ಯಕ್ರಮಗಳಿಗೆ ನಾನು ಎಳ್ಕೊಂಡು ಹೋಗ್ತಾ ಇದ್ರಿ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಾನು ಪುಳಿಚಾರ ಆಗಿದ್ರು ಕೂಡ, ನೀವು ದೊಡ್ಡ ದೊಡ್ಡ ಮಾಂಸ ತಿನ್ನುವಾಗ್ಲೂ ಕೂಡ, ಮೀನು ತಿನ್ನುವಾಗ್ಲೂ ಕೂಡ ನಾನು ನೋಡಿಕೊಂಡು ಖುಷಿ ಪಟ್ಟವನು. ಅದು ಇದೆಲ್ಲದರಿಂದಾಗಿ ನಾನು ಬೆಳೆಯುವುದಕ್ಕೆ ಅತ್ಯಂತ ದೊಡ್ಡ ಕಾರಣೀಕೃತರಾಗಿದೆ. ನನಗೊಂದು ಅವಕಾಶ ಹೇಳಿಕೊಳ್ಳಿಕ್ಕೆ ಇದು. ಇವತ್ತು ನನ್ನ ನಾಟಕಗಳಲ್ಲಿ ನಾನು ಹೊಸ ಪ್ರಯೋಗ ಮಾಡೋದಾಗ್ಲಿ, ರಂಗತಂತ್ರಗಳನ್ನಾಗ್ಲಿ ಯಾವುದೇ ಅಳವಡಿಸುವ ಹಿಂದೆ ಇವತ್ತು ನೀವಿದ್ದೀರಿ. ಇದು ನಿಮ್ ಜೊತೆ ನನಗಿರುವಂತದ್ದು ಒಂದೇ ತಾಯಿಯ ಮಕ್ಕಳಾಗಿ ನಾವು ಇವತ್ತಿನ ತನಕ ಸಂಬಂಧವನ್ನು ಉಳಿಸಿಕೊಂಡಿದ್ದೇವೆ. ನನಗೆ ಬಹಳ ಮುಖ್ಯ. ನೀವು ನನ್ನ ಬದುಕಿನ ಒಂದು ಭಾಗವೇ ನೀವು ಆಗಿದ್ದೀರಿ. ವೆರಿ ತುಂಬಾ ಹ್ಯಾಪಿ. ಧನ್ಯವಾದ ಜೀವನ್. ಧನ್ಯವಾದ ಕರೆ ಮಾಡಿದ್ದಕ್ಕೆ ಜೀವನ್, ತುಂಬಾ ಧನ್ಯವಾದ. ನಿಮ್ಗೆ ಈ ವಿಚಾರ ಧನ್ಯವಾದಗಳು ಸರ್. ಬಹಳ ಸಂತೋಷ. ಜೀವನ್ ಜೊತೆ ನಾನು ಆಗ್ಲೇ ಮಾತಾಡಿದ್ದೇನೆ. ಒಂದು ವೇಳೆ ಜೀವನ್ ರಾಮ್ ಸುಳ್ಳಿ ಅವರ ಪರಿಚಯ ನನಗೆ ಆಗದೆ ಇರ್ತಿದ್ರೆ ಬಹುಶಃ ನನ್ನ ಮನಸ್ಸಲ್ಲಿರುವಂತ ರಂಗಕಲ್ಪನೆ ಜಾದುವಿಗೆ ಸಂಬಂಧಪಟ್ಟಾಗೆ ಅದು ವೇದಿಕೆ ಮೇಲೆ ಮೂಡ್ತಿರ್ಲಿಲ್ಲ. ನೋಡಿ, ಒಂದು ಮಾತಿದೆ ರಂಗದಲ್ಲಿ ಯಾವತ್ತೂ ಕೂಡ, ಒಬ್ಬ ಸಮರ್ಥ ನಿರ್ದೇಶಕನಿಗೆ ಒಬ್ಬ ಸಮರ್ಥ ನಟ ಸಿಗ್ಬೇಕಂತ. ಹಾಗೆ ಒಬ್ಬ ನಟನಿಗೂ ಕೂಡ ಸೇಮ್ ರಿವರ್ಸ್. ಅಂದ್ರೆ
ನಟನಿಗೆ ಸರಿಯಾದ ನಿರ್ದೇಶಕ ಸಿಗದೆ ಹೋದ್ರೆ ಅಥವಾ ನಿರ್ದೇಶಕನಿಗೆ ಸರಿಯಾಗಿ ನಟ ಸಿಗದೆ ಹೋದ್ರೆ ಅಲ್ಲಿ ಯಾವುದು ಔಟ್ಪುಟ್ ಬರುವುದಿಲ್ಲ. ಸೊ ನೀವು ಗಮನಿಸಿರ್ಬಹುದು ಯಾವುದೇ ಫಿಲ್ಮ್ ಸ್ಟಾರ್ಗಳು ಕೂಡ ಹಾಗೆ ಒಳ್ಳೆ ಡೈರೆಕ್ಟರ್ನ ಒಂದು ಬ್ಯಾಕಪ್ ಇದ್ದಾಗ ಅವರದ್ದು ಕಲೆ ತುಂಬಾ ತೊಡಗಿ ಬರ್ತದೆ. ಅದೇ ರೀತಿ ಜೀವನ್ ರಾಮ್ ಅವರ ನಿರ್ದೇಶನದಲ್ಲಿ ನಾನು ಇಷ್ಟು ಪ್ರಬುದ್ಧನಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಏನೇ ಹೇಳಿದ್ರು ಕೂಡ ಅದವರ ದೊಡ್ಡ ಮಾತು, ಆದ್ರೆ ಅವರ ಪ್ರತಿಭೆಯ ಕೊಡುಗೆ ನನ್ನ ಮೇಲೆ ಅಪಾರವಾಗಿದೆ. ಸರ್ ಅದೇ ಮಲ್ಪೆದ ವಿಷಯ ಹೇಳ್ತಿದ್ರಿ. ನಾನು ಏನು ಹೇಳ್ತಿದ್ದೆ, ರಮಾನಾಥ್ ರೈಗಳನ್ನು ಮಾಯ ಮಾಡಿರುವಂತದಕ್ಕೆ ನನಗೆ ಪ್ರಸಿದ್ಧಿ ದೊರಕಿದ್ದು. ಆದ್ರೆ ಅದಕ್ಕಿಂತ ಮೊದಲು ಯುವರ್ ಸಭಾಪತಿಯವರು ಈ ಮಾಯ ಮಾಡುವಂತ ಜಾದುವಿಗೆ ಅವರು ಒಪ್ಪಿಗೆಯನ್ನು ಕೊಟ್ಟದ್ದು ಮೊದಲು ಅವರು. ಸೊ ಅವರನ್ನು ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಅದು ಟೌನ್ ಹಾಲ್ ಅಲ್ಲಿ ಇಲ್ಲಿದೆ ಈಗಿನ ಪ್ರಭುವನದಲ್ಲಿ ಇದು ನಡೆದಾಗ ಅವರನ್ನೊಂದು ಚಾಪೆಯಲ್ಲಿ ಸುತ್ತಿ ಅದಕ್ಕೆಲ್ಲ ಒಂದು ಇದೆಲ್ಲ ಕಟ್ಲಿಕ್ಕೆಲ್ಲ ಇತ್ತು, ಕಟ್ಟಿ ಅದನ್ನು ಮ್ಯಾಜಿಕ್ ಮಾಡಿ ಒಂದು ಭಾಡಕ್ಕಂತ ಹೊಗೆ ಬಂದು ಅದನ್ನು ಬಿಡಿಸ್ಲಿಕ್ಕೆ ರಮಾನಾಥ್ ರೈಗಳು, ಮಾರ್ಗರೇಟ್ ಆಳ್ವ ಮುಂತಾದ ಪಕ್ಷದ ಎಲ್ಲ ಪ್ರಮುಖ ಮುಖಂಡರೆಲ್ಲ ಬಂದಾಗ ಅದನ್ನು ಬಿಡಿಸುವಾಗ ಅಲ್ಲಿ ಇವರು ಸಭಾಪತಿಯವರಿಲ್ಲ, ಅಲ್ಲಿ ಒಂದು ಹುಡುಗಿ ಇತ್ತು ಆಯ್ತಾ. ಆ ನಂತರ ಅವರು ಸರ್ಕಿಟ್ ಹೌಸ್ ಅಲ್ಲಿ ಪ್ರತ್ಯಕ್ಷ ಆಗಿದ್ರು, ಅಲ್ಲಿಂದ ಅವರನ್ನು ಕರ್ಕೊಂಡು ಬಂದಿದ್ದು. ಆಗ ರಮಾನಾಥ್ ರೈಗಳು ಒಂದು ಸುಮ್ಮನೆ ತಮಾಷೆಗೆ ಹೇಳಿದ್ರು, ನನ್ನ ಬಹಳ ಆತ್ಮೀಯರು, ನಾನೊಂದು ಸಲಿಗೆಯನ್ನು ಹೇಳಬಲ್ಲೆ, ಸಭಾಪತಿಯವರು ನೀವು ಮಾಯ ಮಾಡಿದಿರಿ, ಬಟ್ ನನ್ನನ್ನು ಮಾಯ ಮಾಡಲಿಕ್ಕೆ ಕಷ್ಟ ಇದೆ ಅಂತ ಹೀಗೆ ಹೇಳಿದ್ರು ಅವರು. ನಾನು ಅವರ ಮಾಯ ಮಾಡೋ ಸಂದರ್ಭದಲ್ಲಿ ಅವರು 150 kg ತೂಗ್ತಾ ಇದ್ರು. ಹಾಗೆ ನಾನು ಅವರಿಗೆ ಹೀಗೆ ಹೇಳಿದ್ದೆ, ನೋಡುವ ಸರ್ ಆ ಸಂದರ್ಭ ಬಂದಾಗ ನೋಡುವ ಅಂತ ಹೇಳಿದ್ದೆ. ಸೊ ಅವ್ರು ರಮಾನಾಥ್ ರೈಗಳು ಕೂಡ ಆ ದಿವಸ ಒಂದು ಹೇಳಿದಂತ ಮಾತು ನೆನಪಿದೆ ನನಗೆ, ಒಬ್ಬ ಕಲಾವಿದನಿಗೆ ಪ್ರೋತ್ಸಾಹ ಆಗಲಿ, ಆತನ ಬದುಕು ಬೆಳೀಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ಜಾದುವಿಗೆ ನನ್ನನ್ನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ. ಆದರೆ ಯಾವುದಕ್ಕೂ ಕೂಡ ನಾನು ವಿಶೇಷವಾದ ವಂದನೆಯನ್ನು ಇವರ ಸಭಾಪತಿಯವರಿಗೆ ನಾನು ಆರಂಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಮ್ಯಾಜಿಕ್ ಅನ್ನು ಬೇರೆ ಬೇರೆ ರೀತಿಯಿಂದ ಬಳಸಿದ್ರು. ನನಗೆ ನನ್ನ ಹೆಸರಿನ ಜೊತೆ ಇರುವಂತ ಮೆಗಾ ಮ್ಯಾಜಿಕ್ ಸ್ಟಾರ್ ಅನ್ನುವಂತ ಒಂದು ಬಿರುದನ್ನು ದಯಪಾಲಿಸಿದ್ದು ಕೂಡ ಯುವರ ಸಭಾಪತಿಯವರು ಮೀನುಗಾರರ ಸಮ್ಮೇಳನದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿರುವಂತ SM ಕೃಷ್ಣರವರು ಬಂದಿದ್ದಾಗ ಅವರ ಕೈಯಿಂದ ಅದನ್ನು ಪ್ರದಾನ ಮಾಡಿದ್ರು ಅಂತ ಹೇಳ್ಕೊಂಡು ಉಡುಪಿ ಚಾನಲ್ ಅಲ್ಲಿ ಇರುವುದರಿಂದ ನಾನು ಮಾನ್ಯ ಶ್ರೀ ಯುವರ ಸಭಾಪತಿಯವರಿಗೆ ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯ ವಂದನೆಗಳನ್ನು ಸಂದಾಯ ಮಾಡ್ತೇನೆ. ಸರ್ ಒಬ್ರು ಕರೆ ಮಾಡಿದ್ರೆ ಯಾರು ಅಂತ ನೋಡೋಣ. ನಮಸ್ಕಾರ ಸರ್. ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ಕಲಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಿಮ್ಮ ಆತ್ಮೀಯರು ಗಣೇಶ್ ಸರ್ ಇದ್ದಾರೆ, ಅವರಿಗೆ ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ಕಾರ. ಹಲೋ, ನಾನೊಬ್ಬ ನಿಮ್ಮ ಅಭಿಮಾನಿ ಸರ್, ದೊಡ್ಡ ಅಭಿಮಾನಿ ರಾಜೇಶ್ ಮಳಿ ಅವರಿಗೆ ನಮ್ಮ ಜೊತೆ ಮಾತಾಡ್ತಿರುವಂತವರು ಜಾದುವನ್ನು ಅತ್ಯಂತ ಆಳವಾಗಿ ಪ್ರೀತಿಸುವಂತ ಜಾದೂಗಾರ ಮಿತ್ರರು ರಾಜೇಶ್ ಮಳಿ ಅವರು ವೃತ್ತಿಯಲ್ಲಿ ಮಂಗಳ ಹಾಸ್ಪಿಟಲ್ ನ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಆದ್ರೆ ಪ್ರವೃತ್ತಿಯಲ್ಲಿ ಅವರು ವೃತ್ತಿಯನ್ನು ಮೀರಿಸುವಂತ ಪ್ರವೃತ್ತಿ ಅವರದು. ಅವರು ಸ್ವತಃ ಜಾದೂಗಾರರು, ಅವರ ಪತ್ನಿ ಅವರು ಕೂಡ ಜಾದೂಗಾರರು. ಇಬ್ರು ಮಕ್ಕಳು ಅಂಜನಾ ಮತ್ತು ಅಪೂರ್ವ ಮಳಿ, ಅವರಿಬ್ರು ಕೂಡ ಜಾದೂಗಾರರು. ಬಹಳ ಸಂತೋಷ ರಾಜೇಶ್, ನಮಸ್ತೆ ಸರ್. ಖುಷಿ ಆಯ್ತು. ಮೊದಲಾಗಿ ಅದು ಚಾನೆಲ್ ಯೂನವ್ರು ಮಾಡುವ ಕಲಾಂತರಂಗ ಕಾರ್ಯಕ್ರಮ ತಂಡಕ್ಕೆಲ್ಲ ನಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್, ತಂಡದ ಪರವಾಗಿ. ಮಾತಾಡಿ ಸರ್ ಬಗ್ಗೆ ಒಂದೆರಡು ಮಾತು. ಎರಡು ಸಾಲ ಇಲ್ಲ, ಕುದ್ರಳ್ಳಿ ಗಣೇಶ್ ಅಂತ ಬಂದಾಗ ಅದು ಮನರಂಜನೆ ಇರತ್ತೆ ಅಲ್ಲಿ ಕಾರ್ಯಕ್ರಮದಲ್ಲಿ. ನನಗೂ ಅವರಿಗೂ ನನಗೂ ಅವರಿಗೂ 25 ವರ್ಷದ ಕನೆಕ್ಷನ್, ಅವರಿಗೂ ನನಗೂ 20 ವರ್ಷದ ಸಂಬಂಧ. ಹೇಗೆ ಅಂತ ಕೇಳಿ 5 ವರ್ಷ ಜಾಸ್ತಿ ನಾನು ಅಭಿಮಾನಿಯಾಗಿದ್ದೆ. ಹಾಗೆ ಅದೇ ಸರ್, ಅದು ಒಂದು ಜಾದುವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಂತಿದ ಕಲಾವಿದ. ಅದು ನನಗೆ ನಮ್ಮ ಊರಿನವರ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಹೌದು ಸರ್, ನಮಗೂ ಕೂಡ. ಅದು ಮ್ಯಾಜಿಕ್ ಅನ್ನು ಎಲ್ಲೆಲ್ಲ ಯೂಸ್ ಮಾಡ್ಲಿಕ್ಕೆ ಸಾಧ್ಯನೋ ಅಲ್ಲೆಲ್ಲ ಅದನ್ನು ಉಪಯೋಗಿಸಿದ್ದಾರೆ. ಹೌದು, ಅಂತ ಕಲಾವಿದರು ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ಇಷ್ಟ ಆಗತ್ತೆ. ಮತ್ತೆ ಪ್ರತಿ ಕ್ಷಣವೂ ಜಾದುವಿಗೆ ಮೀಸಲಿಟ್ಟಿದ್ದಾರೆ. ಹಾಗೆ ಜಾದು ತಪಸ್ವಿ ಅಂತಾನು ಹೇಳ್ಬೋದು. ಮಕ್ಕಳು, ಹಿರಿಯರು, ಸಿನಿಮಾ ಕಲಾವಿದರು, ರಾಜಕಾರಣಿಗಳು, ಅವರು ಟಚ್ ಮಾಡದ ವ್ಯಕ್ತಿಗಳಿಲ್ಲ, ಟಚ್ ಮಾಡದ ಫೀಲ್ಡ್ಗಳಿಲ್ಲ. ಹಾಗಾಗಿ ಅವರೊಂದು ಜಾದುವಿನಲ್ಲಿ ಅವರದೇ ಆದ ಒಂದು ಶೈಲಿಯಿಂದ ಕುದ್ರೋಳಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಆ ಶೈಲಲ್ಲೇ ನಿಂತಿದ್ದಾರೆ. ರಾಜೇಶ್ ದೊಡ್ಡ ಮಾತು. ಇಲ್ಲಪ್ಪ, ಪ್ರತಿ ಸಲ ಹೊಸ ಜಾದುಗಳನ್ನ ಹೊಸ ಇತರ ಪ್ರಕಾರಗಳೊಂದಿಗೆ ಸಂಯೋಜಿಸಿಕೊಂಡು ಹೊಸ ಐಟಮ್ಗಳು ಪ್ರತಿ ಸ್ಥಳಕ್ಕೆ ಚೇಂಜ್ ಇರುತ್ತೆ. ಹಾಗೆ ಹೊಸ ಜಾದುಗಳನ್ನು ಮಾಡುತ್ತಾ ಹೊಸ ಜಾದು ಚಿಂತಕ ಅಂತಾನು ಹೇಳ್ಬೋದು. ಹೌದು ಸರ್, ಖಂಡಿತ. ಥ್ಯಾಂಕ್ ಯು ರಾಜೇಶ್ ಮಲಿ, ನಿಮ್ಮ ಅಭಿಮಾನದ ಮಾತುಗಳಿಗೆ ತುಂಬಾ ವಂದನೆ ರಾಜೇಶ್ ಅವರೇ. ಥ್ಯಾಂಕ್ ಯು ಸರ್. ನಿಮಗೆ ಯು ಚಾನಲ್ ಬಳಗದ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್.
ಚಾನಲ್ ಕೂಡ ಮ್ಯಾಜಿಕ್ ಗೆ ಪ್ರೋತ್ಸಾಹ ಕೊಟ್ಟದಕ್ಕೆ ತುಂಬಾ ಜಾದೂಗಾರರ ಪರವಾಗಿ ಕೂಡ ಅಭಿನಂದನೆ. ಧನ್ಯವಾದ ಸರ್. ಥ್ಯಾಂಕ್ ಯು ರಾಜೇಶ್ ಅವರೇ, ಧನ್ಯವಾದ. ಥ್ಯಾಂಕ್ ಯು ಸರ್. ಬಹಳ ಸಂತೋಷ. ಅವರು ಹೇಳಿದಂತ ಪಾಯಿಂಟ್ ಎತ್ಕೊಂಡು ಒಂದು ಹೇಳ್ತೇನೆ ನಾನು. ಏನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ರೆ ವೈವಿಧ್ಯತೆ ಯಾಕೆ ತುಂಬಾ ಜನ ಕೇಳ್ತಾರೆ, ಯಾಕೆ ನೀವು ಬೇರೆ ಬೇರೆ ಏನು ಮಾಡ್ಲಿಕ್ಕೆ. ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಉದ್ದೇಶ, ನನ್ನ ಬದುಕಿನ ಉದ್ದೇಶವೇ ಏನು ಅಂತ ಹೇಳಿದ್ರೆ, ನಾವು ಭಾರತೀಯರು ನಮ್ಮ ದೇಶದಲ್ಲಿ ಹಾಗಿತ್ತು, ನಮ್ಮ ದೇಶದ ಇತಿಹಾಸ ಹೀಗಿತ್ತು, ಹಳೆಯದಲ್ಲಿ ವಜ್ರ ವೈಡೂರ್ಯಗಳನ್ನು ರಸ್ತೆ ಬದಿಯಲ್ಲಿ ಮಾರ್ತಾ ಇದ್ರು, ಅಥವಾ ನನ್ನ ದೇಶದಲ್ಲಿ ಹೀಗಿತ್ತು ಹಾಗಿತ್ತು ಅನ್ನೋದನ್ನು ಹೇಳಿಕೊಂಡೇ ಅದರಲ್ಲಿ ಸುಖ ಪಡ್ಕೊಳ್ತಾ ಇಟ್ಕೋಬಾರ್ದು. ಬರೀ ಮಾತಾಗಬಾರ್ದು. ನಿಮಗೆ ತಾಕತ್ತಿದೆಯಾ, ನೀವು ಆ ಇತಿಹಾಸವನ್ನು ಮರುಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು ಜಾದುವಿಗೆ ನಾನು ಅನ್ವಯಿಸಿದೆ. ನೋಡಿ, ನಾನು ರಿಸರ್ಚ್ ಮಾಡುವಾಗ ನನಗೆ ತಿಳಿದದ್ದು ಏನು ಅಂತ ಹೇಳಿದ್ರೆ, ಜಾದುವಿನ ತವರೂರೇ ಭಾರತ, ಇಲ್ಲಿಂದ ಬಹಳ ಪ್ರೇರಣೆಗಳು ಇಡೀ ಜಗತ್ತಿಗೆ ಹರಡಿದೆ. ಆದ್ರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ಯಾವುದ್ಯಾವುದೋ ಸಾಮಾಜಿಕ ಅಂತರಗಳಿಂದಾಗಿ ಜಾದು ಕಲಾವಿದರಿಗೆ ರಂಗಕಲೆಯ ಸ್ಥಾನವನ್ನು ಕೊಡ್ಲೇ ಇಲ್ಲ. ಏನು ನೋಡಿ ಸರ್, ಹಿಂದೆ ಒಂದೋ ದೇವಸ್ಥಾನದ ಜಗಲಿಗಳಲ್ಲಿ ಅಥವಾ ಮರದ ಕಟ್ಟೆಯ ಅಡಿಯಲ್ಲಿ, ಪಂಚಾಯಿತಿ ಕಟ್ಟೆಯಲ್ಲಿ ಎಲ್ಲಾ ಕಲಾ ಪ್ರದರ್ಶನಗಳು ಆಗ್ತಿದ್ದದ್ದು. ನಿಮ್ಮ ಮಾಹಿತಿಗೆ ಹೇಗೆ ಯಕ್ಷಗಾನಕ್ಕೆ ಬರೀ 10x15 ಅನ್ನೊಂದು ಇದೆಯಾ, ಅಷ್ಟೇ ಸಣ್ಣ ಜಾಗದಲ್ಲಿ ಆಗ್ತಿದ್ದಂಥದ್ದು. ನಮ್ಮಲ್ಲಿ ಆಡಿಟೋರಿಯಂನ ಕಲ್ಪನೆ ಇರಲಿಲ್ಲ. ಸಂಗೀತ ಅದರಲ್ಲೇ, ಭರತನಾಟ್ಯ ಅದರಲ್ಲೇ, ಇನ್ಸ್ಟ್ರೂಮೆಂಟ್ ಅದರಷ್ಟೇ ಎಲ್ಲ ಅಲ್ಲಿ. ಆದ್ರೆ ಬ್ರಿಟಿಷರು ಬಂದಾದ ನಂತರ ಟೌನ್ ಹಾಲ್ ಅಂತ ಕಲ್ಪನೆಗಳು ಬಂದಿರೋದ್ರಿಂದ ಅಲ್ಲಿಗೆ ಎಲ್ಲ ಕಲಾವಿದರು ಅವರ ತನವನ್ನು ಮೇಲಕ್ಕೆ ಎತ್ಕೊಂಡ್ರು. ಈಗ ಬೀದಿ ನಾಟಕದ ಕಲಾವಿದರು ಕೂಡ ಅದನ್ನು ರಂಗಕ್ಕೆ ತಂದ್ರು, ಯಕ್ಷಗಾನವನ್ನು ಕೂಡ ವೇದಿಕೆಯಲ್ಲಿ ಮಾಡುವಂತ ಸಾಮರ್ಥ್ಯ ಬಂತು. ಆದ್ರೆ ಜಾದೂಗಾರರು ಬರಲಿಲ್ಲ ಒಂದು ಸಮಯದಲ್ಲಿ. ಜಾದೂಗಾರರು ನಿಜವಾಗಿ ಯಾರು ಬರಬೇಕಿತ್ತು ಅಲ್ಲಿಗೆ ಅಂತ ಹೇಳಿದ್ರೆ, ಬೀದಿ ಬದಿಯಲ್ಲಿ ಜಾದು ಮಾಡ್ತಾರೆ ಮೂಲಭೂತ ಜಾದೂಗಾರ. ಅವರು ಒಂದು ವೇಳೆ ಅಲ್ಲಿಂದ ಬೆಳೆದು ರಂಗಕ್ಕೆ ಬರ್ತಿದ್ರೆ ಇವತ್ತು ಭಾರತದಲ್ಲಿ ಜಾದು ಶ್ರೀಮಂತವಾಗ್ತಿತ್ತು. ಆದ್ರೆ ಇಲ್ಲ. ನನ್ನದೊಂದು ಒಬ್ಬ ಪತ್ರಕರ್ತನಾಗಿ ನಾನು ಮಾಡಿರುವಂತ ಸಂಶೋಧನೆಯಿಂದ ಹೇಳಬಲ್ಲೆ ಏನು ಅಂತ ಹೇಳಿದ್ರೆ, ಒಂದು ನಂಟು, ಒಂದು ಕೊಂಡಿ ಪ್ರಾಚೀನ ಜಾದುವಿಗೆ, ಭಾರತದ ಜಾದುವಿಗೆ ಮತ್ತು ಈಗಿನ ಸಮಕಾಲೀನ ಜಾದುವಿನ ಮಧ್ಯದಲ್ಲಿ ಒಂದು ಕೊಂಡಿ ಕಳಚಿ ಹೋಗಿದೆ. ಈಗಿನ ಹೆಚ್ಚಿನ ಜಾದೂಗಾರರು ನಾವು ಮಾಡ್ತಿರೋದು ಏನಂತ ಹೇಳಿದ್ರೆ, ಫಾರಿನ್ ಮ್ಯೂಸಿಷಿಯನ್ಸ್ ಗಳನ್ನು ಕಾಪಿ ಮಾಡ್ತಿರೋದು. ನಮ್ಗೆ ಸೂಟ್ ಆಗುದಿಲ್ಲ, ಅದು ನಮ್ಮ ಪರ್ಸನಾಲಿಟಿಗೆ ಆಗುದಿಲ್ಲ ಏಷ್ಯನ್ಸ್ ಗಳಿಗೆ. ಆದ್ರೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತ ಸೂಟ್ ಮಾಡ್ತಿದ್ವಿ. ಸೊ ಇದನ್ನು ಕೊಂಡಿ ಬೆಸೆಯುವುದು ಹೇಗೆ ಅಂತ ಹೇಳಿದ್ರೆ, ನನ್ನದೊಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಭಾರತದಲ್ಲಿರುವಂಥ ಎಲ್ಲ ಈಗ ನಾನು ತುಳುನಾಡಿಗೆ ಸಂಬಂಧಪಟ್ಟವ, ನಾನು ಹುಟ್ಟಿದ್ದು ತುಳುನಾಡಲ್ಲಿ. ಹಾಗಾಗಿ ನಾನು ತುಳುನಾಡಿಗೆ ಸಂಬಂಧಪಟ್ಟಂತ ಭೂತಾರಾಧನೆಯನ್ನು, ಯಕ್ಷಗಾನವನ್ನು ನನ್ನ ಅಂಶದ ಜೊತೆಗೆ ಸೇರಿಸ್ಕೊಂಡೆ. ಹಾಗೆ ನನಗೊಂದು ಭಿನ್ನತೆ ಬಂತು. ಒಂದು ವೇಳೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಪಂಜಾಬಿನ ಒಬ್ಬ ಜಾದೂಗಾರ ಪಂಜಾಬಿನ ಜನಪದವನ್ನು ಸೇರಿಸಿದ್ರೆ, ತಮಿಳುನಾಡಿನ ಒಬ್ಬ ಜಾದೂಗಾರ ತಮಿಳುನಾಡಲ್ಲಿ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನು ಸೇರಿಸ್ಕೊಂಡ್ರೆ, ಹೀಗೆ ಜಗತ್ತಿನ ಎಲ್ಲ ನಮ್ಮ ರಾಜ್ಯದ ದೇಶದ ಎಲ್ಲ ರಾಜ್ಯಗಳ ಜಾದೂಗಾರ ಅವರವರ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಕನಿಷ್ಠ ಒಂದು ಜಾದುವನ್ನು ಮಾಡಲಿಕ್ಕೆ ಸಾಧ್ಯ ಆದ್ರೆ ಬಹುಶಃ ಇಡೀ ಜಗತ್ತಲ್ಲಿ ಅತ್ಯಂತ ಪ್ರಬುದ್ಧವಾಗಿರುವಂತಹ ಜಾದೂಗಾರರ ದೇಶ ಭಾರತ ಆಗ್ತದೆ. ಆ ಕನಸು ನನ್ನಲ್ಲಿದೆ. ಇದನ್ನು ಸಾಕಾರಪಡಿಸುವುದು ಹೇಗೆ ಅಂತ ಹೇಳಿದ್ರೆ, ಹೇಗೆ ನೀನಾಸಂನಲ್ಲಿ ನಟರು ಸಿದ್ಧ ಆಗ್ತಾರೋ, ಹೇಗೆ ರಂಗಾಯಣದಲ್ಲಿ ನಟರು ಸಿದ್ಧ ಆಗ್ತಾರೋ, ಅದೇ ರೀತಿ ವಿಸ್ಮಯ ಜಾದೂ ಕಾಲೇಜು ಅನ್ನುವಂತ ಒಂದು ಯಾವುದೋ ಒಂದು ಆ ರೀತಿಯ ಒಂದು ತರಬೇತಿ ಕೇಂದ್ರ ಬಂದ್ರೆ, ಆಗ ಅಲ್ಲಿಂದ ನಾವು ವೃತ್ತಿಪರ ಜಾದೂಗಾರರನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಲ್ಪನೆ ಬಂದಾಗ ನನಸಾಗಬೇಕು. ಆ ನನಸಿಗೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಈ ಕಾರ್ಯಕ್ರಮ. ಜಾದೂ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ಖಂಡಿತ. ಅದೇ ದೇಶವ್ಯಾಪಿಯಾಗಿ ಹರಡ್ತದೆ. ಅದೇ ರೀತಿ ಸರ್, ನೀವು ಹೇಳಿದ ಸಂಗೀತಗಾರರು ತಾವು ತಮ್ಮ ಒಂದು ಕೊಳಲು ವಾದನ ಮಾಡ್ತೀರಿ. ನಾನು ಹಾಡುಗಾರನಿಗಿಂತಲೂ ಮೊದಲು ಮೂಲಭೂತವಾಗಿ ನಾನು ಕೊಳಲನ್ನು ಬಾರಿಸಿ, ಅಂದ್ರೆ 8ನೇ ಕ್ಲಾಸಲ್ಲಿ ಇದ್ದಾಗ ರೇಡಿಯೋ ನೋಡಿ ನಾನು ರೇಡಿಯೋ ಕೇಳಿ ಕಲ್ತದ್ದು. ನಾನು ಡಿಗ್ರಿವರೆಗೂ ಕೂಡ ಯಾವುದೇ ಕ್ಲಾಸಿಗೆ ಹೋಗಿಲ್ಲ. ಆದ್ರೆ ಡಿಗ್ರಿ ಆದ ನಂತರ ನಾನು ಮುಂಗಾರಲ್ಲಿ ಕೆಲಸ ಮಾಡ್ತಿದ್ದಾಗ ಇಲ್ಲಿನ ಉಡುಪಿಯ ಕೆಮ್ಮಣ್ಣು ರಾಮ್ ಭಟ್ ಅವರು ನನ್ನ ಕೊಳಲು ಗುರುಗಳು. ಅವರೀಗ ದಿವಂಗತರಾಗಿದ್ದಾರೆ. ಅವರನ್ನು ನೆನೆಸ್ಕೊಳ್ತಾ ಇದ್ದೆ ನಾನು ಮನಸ್ಸು ಇಚ್ಛೆ. ಅವರು ನನಗೆ ಕೊಳಲಿಗೆ ಸಂಬಂಧಪಟ್ಟಾಗೆ ಒಂದು 3 ವರ್ಷ ತರಬೇತಿಯನ್ನು ಕೊಟ್ಟಿದ್ದಾರೆ. ಒಂದು ನುಡಿ ಅವರ ನೆನಪಿಗೆ ಮತ್ತು ಚಾನಲ್ಗೆ ಬೇಕಾಗಿ ರಾಗ್ ಯಮನ್ ಕಲ್ಯಾಣಿದು ಒಂದು ಸಣ್ಣ ನುಡಿಯನ್ನು ಬಾರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ.
ನಾನು ಇನ್ನೊಂದು ಫೇವರೇಟ್ ಇದು ಮಾಲ್ಗುಡಿ ಡೇಸ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಅದರ ಸಿಗ್ನೇಚರ್ ಟ್ಯೂನ್ ಇದೆ ಶಂಕರ್ ನಾಗ್ ಅವರು. ಥ್ಯಾಂಕ್ ಯು. ಸೂಪರ್ ಸರ್. ನೀವು ಜಾದೂಗಾರರು ಮಾತ್ರ ಅಲ್ಲ, ಮ್ಯೂಸಿಷಿಯನ್ ಅಂದ್ರೆ ಮ್ಯಾಜಿಕ್ ಮಾಡೋರು ಮಾತ್ರ ಅಲ್ಲ, ಸಂಗೀತಗಾರರು ಕೂಡ. ನಾನು ಒಂದು ಈ ಸಂಗೀತದ ವಿಚಾರ ಬಂದಾಗ ನಾನು ಒಂದು ಹೇಳಿಕೆ ಬಯಸಿದ್ದೇನೆ. ಎಷ್ಟು ಸಾಧ್ಯಕ್ಕೆ ಸಂಗೀತವನ್ನು ಸೇರಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಒಂದು ನೀವು ನೋಡಿದಂತ ಮಾಯದ ಕತ್ತರೆ ಎನ್ನುವಂತ ಹಾಡು, ತುಳುನಾಡು ಜಾದುವಲ್ಲಿ ಮತ್ತು ನಾನು ಪ್ರಶಸ್ತಿ ಗೆದ್ದಿರುವಂತ ಮತ್ತೊಂದು ಇಲ್ಲಿವರೆಗೆ ಒಂದು 11 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲಿ ಪಾಡ್ದನವನ್ನು ಬಳಕೆ ಮಾಡ್ಕೊಂಡು ಮಾಡಿದ್ದೇನೆ. ಹಾಗೆ ನಾನು ಒಂದು 14 ವರ್ಷದ ಹಿಂದೆ ಒಂದು ಮಾಡಿದಂತ ಪ್ರಯತ್ನ ಹರಿಕತೆ ಜಾದು ಅಂತ. ಇದೇನಪ್ಪ ಅಂದ್ರೆ ನೀವು ಆಶ್ಚರ್ಯ ಪಡಬಹುದು ಅಲ್ವಾ? ಇದಕ್ಕೆ ಮೂಲ ಕಾರಣ ಆದದ್ದು ನನಗೆ ಅದು ಜಾದು ಮಾಡ್ಲಿಕ್ಕೆ ಹರಿಕಥಾ ಕ್ಷೇತ್ರದಲ್ಲಿ ಧ್ರುವತಾರ ಆಗಿದ್ದಂತ ಶ್ರೀ ಬಿ ಗುರುರಾಜುಲು ನಾಯ್ಡು ಅವರ ಒಂದು ಹರಿಕಥೆ ಶ್ರೀಕೃಷ್ಣ ಗಾರುಡಿ ಅಂತ. ಇದ್ರಲ್ಲಿ ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಗಾರುಡಿಯಲ್ಲಿ ಕೃಷ್ಣ ಪರಮಾತ್ಮ ಭೀಮನಿಗೆ ಮತ್ತು ಅರ್ಜುನನಿಗೆ ಅಹಂಕಾರ ಬರುತ್ತದೆ. ಅದನ್ನು ಮುರಿಲಿಕ್ಕೆ ಅಣ್ಣ ಬಲರಾಮನೊಂದಿಗೆ ಬೇರೆ ಬೇರೆ ಊರುಗಳಲ್ಲಿ ಡಂಬರಾಟ ಮಾಡಿಕೊಂಡು ಕೊನೆಗೆ ಯುಧಿಷ್ಠರನ ಆಸ್ಥಾನಕ್ಕೆ ಬಂದು ಆತ ಒಂದೆರಡು ಪಂಥ ಕೊಡ್ತಾನೆ. ಒಂದು ಹಾವು ಎತ್ತಿ ಹೋಗಿದ್ರೆ ನಾನು ಎಲ್ಲ ಬಿಟ್ಕೊಡ್ತೇನೆ, ಎತ್ತಿ ಹೋಗ್ಲಿಕ್ಕೆ ಆಗುದಿಲ್ಲ, ಅರ್ಧ ರಾಜ್ಯ ಕೇಳ್ತಾನೆ. ಆನಂತರ ಒಂದು ಕುದುರೆ ನೋಡ್ತಾನೆ, ಅದನ್ನು ಓಡಿಸಿದ್ರೆ ನಾನು ಕೊಡ್ತೇನೆ ಅರ್ಧ ರಾಜ್ಯ, ಅದನ್ನು ಓಡಿಸ್ಲಿಕ್ಕೆ ಅರ್ಜುನನಿಗೆ ಆಗುದಿಲ್ಲ. ಕೊನೆಗೆ ನಕುಲ ಸಹದೇವರೇ ಅದನ್ನು ಸರಿ ಮಾಡ್ತಾರೆ ಅಂತ ಒಂದು ಬೇರೆ ಕತೆ. ಅಲ್ಲಿ ಕಥೆಯಲ್ಲಿ ಮ್ಯಾಜಿಕ್ಕಿಗೆ ಸಂಬಂಧಪಟ್ಟಾಗ ಏನು ಬಂದದ್ದು ಅಂತ ಹೇಳಿದ್ರೆ, ಅದರಲ್ಲಿ ನಾನು ಅದನ್ನು ಹೀಗೆ ಶುರು ಮಾಡಿದ್ದೆ. ಏನು ಅಂತ ಹೇಳ್ತಾನೆ, ನನ್ನ ಪ್ರಯತ್ನ ಪಟ್ಟೆ. ನಾನು ಅದನ್ನು ಒಂದು ಸಣ್ಣ ಪ್ರಯತ್ನ ಇದನ್ನು, ಇದು ನಿಜವಾಗಿ ಸ್ವಲ್ಪ ಮ್ಯೂಸಿಕ್ ಇದ್ರೆ ಇನ್ನೂ ಒಳ್ಳೇದು, ಬಟ್ ಪ್ರಯತ್ನ. ಓಂ ಇಂದ್ರಜಾಲಾಯ ನಮಃ, ಓಂ ಯಕ್ಷಿಣಿಯಾಯ ನಮಃ, ಓಂ ಇಂದ್ರ ಮಹೇಂದ್ರ ಸುರೇಂದ್ರಜಾಲಾಯ ನಮಃ. ಬನ್ನಿರಿ ಎಲ್ಲರೂ ಮಾಯಾಲೋಕಕ್ಕೆ, ಬನ್ನಿರಿ ಎಲ್ಲರೂ ಯಕ್ಷಿಣಿ ಲೋಕಕ್ಕೆ, ಚಿತ್ರ ವಿಚಿತ್ರಗಳ ಮಾಯಾಲೋಕಕ್ಕೆ, ಬನ್ನಿರಿ ಎಲ್ಲರೂ ವಿಸ್ಮಯ ಲೋಕಕ್ಕೆ. ಓಂ ಇಂದ್ರಜಾಲಾಯ ನಮಃ, ಓಂ ಯಕ್ಷಿಣಿಯಾಯ ನಮಃ, ಓಂ ಇಂದ್ರ ಮಹೇಂದ್ರ ಸುರೇಂದ್ರಜಾಲಾಯ ನಮಃ. ದ್ವಾಪರ ಯುಗದಲ್ಲಿ ಮಹಾರಾಜನೊಬ್ಬರ ಆಸ್ಥಾನಕ್ಕೆ ಬಂದಿರುವಂಥ ಡಂಬರಾಟದವನು ಸ್ವಾಮಿ ಮಹಾರಾಜರೇ 56 ದೇಶಗಳಲ್ಲಿ ಡಂಬರಾಟವನ್ನು ಮಾಡಿರುವಂಥ ಗಾರುಡಿ ಆಟವನ್ನು ಮಾಡಿರುವಂಥ ನಾನು ನಿಮ್ಮ ಆಸ್ಥಾನದಲ್ಲಿ ಗಾರುಡಿ ಆಟವನ್ನು ಮಾಡಲು ಅನುಮತಿಯನ್ನು ಬೇಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಮಹಾರಾಜರು ಕೇಳ್ತಾರೆ, ಏನಪ್ಪಾ ಗಾರುಡಿಯವನೇ, ಏನೆಲ್ಲ ಆಟಗಳನ್ನು ಮಾಡ್ತೀಯ ಅಂತ ಹೇಳಿದಾಗ ಆತನು ಹೇಳ್ತಾನೆ, ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ಈರುಳಂ ಪಗಳಂ ಮಾಡಲು ಬಲ್ಲೆ, ಪಗಳಂ ಇರುಳಂ ಮಾಡಲು ಬಲ್ಲೆ, ಶೂನ್ಯದಿ ಹೂವನ್ನು ಸೃಷ್ಟಿಸಬಲ್ಲೆ, ಹಗ್ಗವ ಹಾವನ್ನು ಮಾಡಲು ಬಲ್ಲೆ, ಗೋವಿಂದನ ದಯದಿಂದಲೇ ಎಲ್ಲ ಮಾಡಲೀಗ ಬಲ್ಲೆ, ಸ್ವಾಮಿ ಮಾಡಲೀಗ ಬಲ್ಲೆ. ಇದು ಹರಿಕಥೆಯಾಗಿ ಹೋಗ್ತದೆ. ಮಾತಿನ ಒಟ್ಟಿಗೆ ಈಗ ಒಣಗಿದ ಮರವನ್ನು ಚಿಗುರಿಸಬಲ್ಲೆ ಅಂತ ಹೇಳುವಾಗ ಅಲ್ಲಿ ನಿಜವಾಗಿ ಜಾದು ಆಗ್ತದೆ. ಒಣಗಿದ ಮರ ಚಿಗುರುತ್ತದೆ, ಶೂನ್ಯದಿಂದ ಹಗ್ಗ ಸೃಷ್ಟಿ ಆಗ್ತದೆ, ಮತ್ತೆ ಅಲ್ಲೊಂದು ಇದು ಹೂ ಸೃಷ್ಟಿ ಆಗುತ್ತೆ. ಮತ್ತೆ ಒಂದು ಹೇಳಿಕೆ, ಇರುವುದೇ ಮಾಡೊಂದು ಹುರಗ ಅದ ನೋಡಲಾರದೆ ತತ್ತರಿಪರು ಜನರು ಅಂತ ಹೇಳ್ಕೊಂಡು ಹಾವು ಅಂತ ತೋರಿಸ್ಕೊಂಡು ಹಗ್ಗ ತೋರಿಸ್ತಾನೆ. ಹಗ್ಗವನ್ನಿಟ್ಟು ಜಾದು ಮಾಡಿದಾಗ ಹಗ್ಗ ನೆಟ್ಟಕ್ಕೆ ಮೇಲಕ್ಕೆ ಹೋಗ್ತದೆ. ಹೀಗೆಲ್ಲ ಹರಿಕಥೆಲ್ಲ ಆಗುತ್ತೆ. ಬಹಳ ಅದ್ಭುತವಾದ ಪ್ರಯೋಗ. ಅದರಲ್ಲಿ ಒಂದು ಪ್ರಯೋಗವನ್ನು ನಾನು ನಿಮಗೆ ಒಂದು ಸಣ್ಣದಾಗಿ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಇದು ಹರಿಕಥೆ ಒಳಗಡೆ ಬರುವಂತ ಒಂದು ಪ್ರಸಂಗ. ಈ ಪ್ರಸಂಗದಲ್ಲಿ ಮುಖ್ಯ ಏನು ಅಂತ ಹೇಳಿದ್ರೆ, ನಾನು ಬಹಳ ಇಷ್ಟಪಡೋದು ಏನು ಅಂತ ಹೇಳಿದ್ರೆ, ಜಾದು ಕೇವಲ ರಂಜನೆ ಆಗಿಲ್ಲದೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೂ ಸಾಧ್ಯ ಆದ್ರೆ ಒಂದು ಒಬ್ಬ ಕಲಾವಿದನಾಗಿ ಸಮಾಜಕ್ಕೆ ಕೊಡುವಂತ ದೊಡ್ಡ ಕೊಡುಗೆ. ಅದ್ರಲ್ಲಿ ನಾನು ಹೀಗೆ ಹೇಳ್ತೇನೆ, ನಾನು ನಾನೇ ನದಿರು ಎಲೆ ಮಾನವ, ನಾನು ನಾನೇ ನದಿರು ಎಲೆ ಮಾನವ, ಜನ್ಮದ ಅರ್ಥವ ಗ್ರಹಿಸಿ ನೋಡು, ನಾನು ನಾನೇ ನದಿರು ಎಲೆ ಮಾನವ. ಎಲ್ಲರೂ ಹೀಗೆ, ಎಲ್ಲದಕ್ಕೂ ನಾನು. ಈ ಜಗತ್ತು ಹೇಗಾಯ್ತು ನನ್ನಿಂದ, ಬಂದಿದ್ದು ಯಾರು ನಾನು, ಮಾಡಿದ್ದು ಯಾರು ನಾನು, ಯಾರು ದೊಡ್ಡವರು ನಾನು, ಅವನು ಯಾರು ಸಣ್ಣವನು ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ನಮ್ಮದೇ ಆಗಿರುವಂತ ಅಹಂಕಾರದಲ್ಲಿ ಇದ್ದೇವೆ. ಇದನ್ನು ಸಾಂಕೇತಿಕವಾಗಿ ಹೇಳೋದಿದ್ರೆ,
ನಾವು ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಇಲ್ಲಿ ಯಾರು ಸಣ್ಣವರು, ಯಾರು ದೊಡ್ಡವರು, ಯಾರು ಕೀಳವರು ಅಲ್ಲ. ಆದ್ರೆ ನಾವು ಏನ್ ಮಾಡ್ತೇವೆ, ಈ ಭಗವಂತನ ಸೃಷ್ಟಿಯಲ್ಲಿ ನಾವು ಅವನ ಮಮಕಾರದಲ್ಲಿ ಒಬ್ಬರಾಗಿದ್ರು ಕೂಡ ನಾವು ಏನ್ ಮಾಡ್ತೇವೆ, ನಮ್ಮ ಅಹಂಕಾರದಿಂದ ನಾವು ನಮ್ಮಷ್ಟಕ್ಕೆ ಅನ್ಕೊಳ್ತೇವೆ, ನಾನೊಬ್ಬ ದೊಡ್ಡ ಶ್ರೀಮಂತ, ದೊಡ್ಡ ಜಾತಿಯವನು, ನಾನು ಬಹಳ ದೊಡ್ಡ ಜಾತಿಯವ, ದೊಡ್ಡವನು ಅಂತ ಹೇಳ್ಕೊಂಡು ನಾವು ಅನ್ಕೊಳ್ತೇವೆ. ಇನ್ನೊಬ್ಬರನ್ನು ಯಾರನ್ನು ಹೀಗಳಿಸ್ತೇವೆ, ಅವ್ರು ಬಹಳ ಬಡವರಪ್ಪ, ಸಣ್ಣ ಜಾತಿಯನ್ನು ಹೇಳ್ಕೊಂಡು ಯಾರೋ ಒಬ್ಬನಿಗೆ ನಾವು ತಮಾಷೆ ಮಾಡ್ತೇವೆ. ಇನ್ನೊಬ್ರು ಇನ್ನೊಂದು ಜಾತಿ, ಅವನ ಅಲ್ಲುವಲ್ಲ ಇಲ್ಲುವಲ್ಲ ಅಂತ ಹೇಳ್ತೇವೆ. ಆದ್ರೆ ನಾವು ನೆನ್ಪಿಡ್ಕೊಳ್ಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ನಾನು ನಾನೇ ನದಿರು ಎಲೆ ಮಾನವ. ಯಾವಾಗ ನಾವು ಭಗವಂತನ ದೃಷ್ಟಿಯಿಂದ ಒಬ್ಬರೇ ನಾವೆಲ್ಲರೂ ಅಂತ ಅನ್ಕೊಳ್ಬೇಕಾಗತ್ತೆ. ಆಗ ಅನ್ಕೊಂಡಾಗ ಮಾತ್ರ ಈ ಬದುಕಿನ ಸತ್ಯ. ನೋಡಿ, ಒಂದು ಮಾತು ಬರುತ್ತೆ ಇದರಲ್ಲಿ, ಹೇಳ್ತಾರೆ, ಅನ್ನದಿ ಬೆಳೆದ ಕಾಯ ನಿನದೇನೋ, ಕ್ಷಣದಲ್ಲಿ ಹೋಗುವ ಪ್ರಾಣ ನಿನದೇನೋ. ಏನಿದೆ ಹೇಳಿ, ಆ ಭಗವಂತನು ನಮ್ಮನ್ನು ಕರೆದ್ರೆ ಒಂದು ಕ್ಷಣದಲ್ಲೇ ನಾವಿಲ್ಲಿಂದ ಹೊರಟು ಬಿಡ್ತೇವೆ. ಇದ್ರ ಮಧ್ಯದಲ್ಲಿ ಇದು ಯಾವುದೂ ಇರದೆ, ಈ ತಾರತಮ್ಯ, ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಇರದೆ, ನಾವು ಆ ಭಗವಂತನ ದೃಷ್ಟಿಯಿಂದ ಎಲ್ಲರೂ ಒಬ್ಬರೇ ಅಂತ ಅನ್ಕೊಂಡ್ರೆ ಆಗ ನಮಗೆ ಅರ್ಥ ಆಗುದೇನಂತ ಹೇಳಿದ್ರೆ, ನಾನು ನಾನೇ ನದಿರು ಎಲೆ ಮಾನವ, ನಾನು ನಾನೇ ನದಿರು ಎಲೆ ಮಾನವ, ಜನ್ಮದ ಅರ್ಥವ ಗ್ರಹಿಸಿ ನೋಡು, ನಾನು ನಾನೇ ನದಿರು ಎಲೆ ಮಾನವ. ಈ ಕಥಾನಕವು ಸರ್ವರಿಗೂ ಅದ್ಭುತವನ್ನು, ಆನಂದವನ್ನು, ಅಚ್ಚರಿಯನ್ನು ಉಂಟು ಮಾಡುತ್ತೆ ಅನ್ನುವಂಥ ಮಾತಿನೊಂದಿಗೆ ಕಥಾನಕಕ್ಕೆ ಮಂಗಳ ಹಾಡುವಂಥ ಸಮಯ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ. ಓಂ ಇಂದ್ರಜಾಲಾಯ ನಮಃ, ಓಂ ಯಕ್ಷಿಣಯಾಯ ನಮಃ, ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ. ಸೂಪರ್ ಸರ್, ಸೂಪರ್ ಸರ್. ಹಾಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಬಹಳ ಇಷ್ಟ ಏನು ಅಂತ ಹೇಳಿದ್ರೆ, ಇದು ಜನರನ್ನ ಹತ್ರ ಮುಟ್ಟುತ್ತದೆ. ಇದು ಹಾಗೆ ಅಂದ್ರೆ ನಾವು ಎಲ್ಲರೂ ಒಂದೇ ಅಂತ ಏನು ಹೇಳುವಂತ ಒಂದು ಅದು ನಿಜ, ಅದು ಕ್ರಿಯೇಟಿವಿಟಿ, ಹೊಸ ಕ್ರಿಯೇಟಿವಿಟಿ. ಅದೇ ಸರ್, ನಿಮ್ಮ ತಂದೆ ತಾಯಿ ಅವರ ಬಗ್ಗೆ ನಾನು ಹೇಳ್ತೇನೆ. ನಾನು ನನ್ನ ಊರು ಮಂಗಳೂರಿನ ಕುದ್ರೋಳಿ ಅನ್ನುವಂಥ ಒಂದು ಸ್ಥಳ, ಜಗತ್ ಪ್ರಸಿದ್ಧವಾಗಿರುವಂತ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಎದುರುಗಡೆ ನಮ್ಮ ಮನೆ ಅನ್ನುವಂಥದ್ದು ಸೌಭಾಗ್ಯದ ವಿಚಾರ. ಸೊ ಆ ಊರಿನ ಆ ದೇವಸ್ಥಾನದ ಹೆಸರಿನೊಂದಿಗೆ ನನ್ನ ಹೆಸರು ಕುದ್ರೋಳಿ ಅಂತ ಇದೆ ಅನ್ನುವಂಥದ್ದು ಒಂದು. ನನ್ನ ತಂದೆಯವರು ದಿವಂಗತರು, ಶ್ರೀ ವಿಶ್ವೇಶ್ವರ ಪುತ್ರನ್. ನನ್ನ ತಾಯಿಯವರು ಇದ್ದಾರೆ, ಅವರ ಹೆಸರು ಲೀಲಾವತಿ ಬಂಗೇರ ಅಂತ. ನಾನು 3 ಜನ ಮಕ್ಕಳ ದೊಡ್ಡವನು. ನನ್ನ ಒಬ್ಬ ತಮ್ಮ, ಒಬ್ಬಳು ತಂಗಿ ಇದ್ದಾಳೆ. ನನ್ನ ಪತ್ನಿ ರಂಜಿತಾ, ಅವಳು ಕೂಡ ಕಲಾವಿದೆ. ಹಾಗೆ ನನ್ನ 2 ಮಕ್ಕಳು, ಧ್ರುವ ಮತ್ತು ಸಂಭ್ರಮ ಅನ್ನುವಂಥ ಸಂಸಾರ ನನ್ನದು. ಚಿಕ್ಕ ಚಿಕ್ಕ ಸಂಸಾರ. ಅದೇ ರೀತಿ ಸರ್, ನಿಮ್ಮ ಗುರುಗಳು, ಇದಕ್ಕೆ ಗುರುಗಳು? ನನಗೆ ಜಾದುವಿಗೆ ಮೂಲ ಪ್ರೇರಣೆಯಾದದ್ದು ಪುಸ್ತಕಗಳು. ನಾನು ಪುಸ್ತಕವನ್ನು ಬಹಳ ಆಗ್ಲೇ ಹೇಳಿದಾಗೆ ಅತ್ಯಂತ ಹೆಚ್ಚಾಗಿ ಇಷ್ಟಪಡುವನು. ಇಲ್ಲಿ ಸಾಧಾರಣ ನನ್ನ ಹತ್ರ ಒಂದು 500-600 ಜಾದು ಪುಸ್ತಕಗಳ ಸಂಗ್ರಹ ಇದೆ. ಅದು ನನಗೆ ನಿಜವಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದು. ಆದರೆ ನಿಜವಾಗಿಯೂ ಗುರುಸ್ಥಾನದಲ್ಲಿ ಇದ್ದುಕೊಂಡು ನನ್ನನ್ನು ಮುನ್ನಡೆಸಿದ್ದು ಪ್ರದೀಪ್ ಸೂರಿ ಅನ್ನುವಂಥ ಹವ್ಯಾಸಿ ಯಕ್ಷಣಿಗಾರರು. ಅವರು ಕೆನರಾ ಬ್ಯಾಂಕಿನ ಅಧಿಕಾರಿಯಾಗಿದ್ದು ನಿವೃತ್ತರಾಗಿ ತುಂಬಾ ವರ್ಷಗಳಾಯಿತು. ಅವರು ಕಾಲೇಜಿನ ಸಮಯದಲ್ಲಿ ನನ್ನ ಪುಸ್ತಕದಿಂದ ಮಾಡಿರುವಂಥ ಜಾದುಗಳನ್ನು ನೋಡಿ ಈ ಹುಡುಗ ಬೆಳೀತಾನೆ ಅಂತ ಅನ್ಕೊಂಡು ಆಗಿನ ಸಮಯದಲ್ಲಿ ಸುಮಾರು ಒಂದು 30-40 ಜಾದು ಸಲಕರಣೆಗಳನ್ನು ನನಗೆ ಕೊಟ್ಟುಬಿಟ್ಟು, ನೀನು ಇದನ್ನು ನೀನೇ ತಗೊಂಬಾರ, ನೀನು ಇದನ್ನು ಶೋ ಮಾಡ್ಕೊಂಡು ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟವರು ಪ್ರದೀಪ್ ಸೂರಿ ಅವರು ನನ್ನ ಗುರುಗಳು. ಖಂಡಿತ 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 ಸರ್. ಅಂದ್ರೆ ನಾವೊಂದು ಅಂದ್ರೆ ಬಹಳಷ್ಟು ಹೊತ್ತು ಮಾತಾಡಿದ್ವಿ ನಾವು ನಿಮ್ಮ ವಿಷಯ, ಆದರೂ ಕೂಡ ಕೆಲವು ಮಹತ್ವದ ವಿಷಯಗಳು ಮಾತಾಡಲಿಕ್ಕಿದೆ. ನೀವು ಸಮಾಜ ಸೇವೆಯನ್ನು, ಜಾದು ಮೂಲಕ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಒಂದೆರಡು ಮಾತು ಸರ್. ನನ್ನದೊಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಬದುಕುವಂತ ನಾವೆಲ್ಲರೂ ಕೂಡ ಸಮಾಜ ನಮ್ಗೆ ಏನೋ ಕೊಡ್ತದೆ. ಎಲ್ಲರೂ ಕೂಡ, ನಿಮಗೆ ನನಗೆ ಎಲ್ಲರೂ ಕೂಡ, ಕಲಾವಿದರಿಗೆ ಸಮಾಜ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಪ್ರದರ್ಶನಗಳನ್ನು ಕೊಡುವ ಮೂಲಕ ನಮಗೆ ಹೊಟ್ಟೆಗೆ ಅನ್ನ ಕೊಡುತ್ತೆ. ವಾಪಸ್ಸು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಈಗ ಶ್ರೀಮಂತರು ಏನು ಮಾಡಬಹುದು, ದುಡ್ಡಿದ್ದವರು ದುಡ್ಡಿನ ಮೂಲಕ ವಾಪಸ್ ಕೊಡಬಹುದು. ಆದ್ರೆ ಕಲಾವಿದರು ನಾವು ದುಡ್ಡಿದ್ದವರಲ್ಲ. ನಾವು ವಾಪಸ್ ಕೊಡುವಂಥದ್ದು ರಂಜನೆ ಮಾತ್ರ. ಅದು ಕೇವಲ ರಂಜನೆ ಆಗಿರದೆ ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ಕೊಡುಗೆಯನ್ನು ಕೊಟ್ಟಾಗ ಆಗ ನಾವು ಋಣ ಸಂದಾಯ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಅತ್ಯಂತ ಖುಷಿಯಿಂದ ಮಾಡಿದಂಥ ಒಂದು ಸಮಾಜ ಸೇವೆ ಜಾದು ಥೆರಪಿ ಅಂತ ಒಂದು ಕಾರ್ಯಕ್ರಮ. ನೀವೊಂದು ಮಾತು ಕೇಳಿರ್ಬೋದು, ಒಬ್ರು ಹುಷಾರಿಲ್ಲದಿದ್ರೆ, ರೋಗದಲ್ಲಿ ಇದ್ದವರಿಗೆ ನೀವು 2 ಜೋಕ್ ಹೇಳಿದ್ರೆ, ಹಾಸ್ಯದ ಮಾತುಗಳನ್ನು ಹೇಳಿದ್ರೆ ಬೇಗ ಸುಧಾರಿಸ್ತಾರೆ ಅಂತ. ಅಂದ್ರೆ ನಗು. ನಾನು ನಗುವಿನ ಜೊತೆ ಅಚ್ಚರಿಯನ್ನು ಸೇರಿಸಿಕೊಂಡು ರಂಜನೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿ ಪೇಷಂಟ್ಸ್ಗಳಿಗೆ ನಾನು ಇಲ್ಲಿ ಸುಮಾರು 21 ಹಾಸ್ಪಿಟಲ್ಗಳಲ್ಲಿ ಮಾಡಿದ್ದೇನೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ.
ಪೇಷಂಟ್ ಟು ಪೇಷಂಟ್ ಹೋಗಿ 10 ನಿಮಿಷ ಮಾತಾಡೋದು ಅವ್ರ ಜೊತೆ, ಅಂದ್ರೆ ಮಾತಾಡಿ ಜಾದು ಮಾಡೋದು, ಹೇಗಿದ್ದೀರಿ ಅಂತ ಹೇಳ್ಕೊಂಡು ಪಟ್ಟ ಮ್ಯಾಜಿಕ್ ತೋರಿಸೋದು. ಅದು ಕೊಡುವಂತ ಖುಷಿ ಇದೆ ನೋಡಿ, ಅದ್ಭುತ. ನನಗೆ ಇದರಲ್ಲಿ ಬಹಳ ಹೇಳ್ಕೊಳ್ಳಿಕ್ಕೆಲ್ಲ ತುಂಬಾ ಇದೆ. ಈ ಕಾರ್ಯಕ್ರಮವನ್ನು ನಾನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಅದೇ ರೀತಿ ಸಾಮಾಜಿಕ ಜಾಗೃತಿಗಳನ್ನು ನಾನು ಶುರು ಮಾಡಿದ್ದು ಪಲ್ಸ್ ಪೋಲಿಯೋ ಲಸಿಕೆ ಹೇಗೆ ಮುಖ್ಯ ಆಗುತ್ತೆ ಅನ್ನುವಂಥದ್ದು, ಮದ್ಯಪಾನದ ವಿರುದ್ಧ, ಏಡ್ಸ್ ರೋಗದ ಎಚ್ಚರಿಕೆ ಬಗ್ಗೆ, ಮಂಗಳೂರಲ್ಲಿ ಮಲೇರಿಯಾ ರೋಗ ಹೆಚ್ಚಾದಾಗ ಮಲೇರಿಯಾ ಹುಷಾರ್ ಅನ್ನುವಂಥ ಕಾರ್ಯಕ್ರಮ, ತೀರಾ ಇತ್ತೀಚಿನದು ಸ್ವಚ್ಛತೆಗಾಗಿ ಜಾದು, ಈ ರೀತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾನು ಮಾಡ್ತಾ ಬಂದಿದ್ದೇನೆ. ಇದು ನಾನು ಮಾಡುತ್ತಿರುವಂತ ಖಂಡಿತ ಸರ್. ಅದೇ ಸರ್, ಬಹಳಷ್ಟು ಹೊತ್ತು ನಿಮ್ಮೊಂದಿಗೆ ಮಾತಾಡಿದ್ವಿ, ಬಹಳ ಖುಷಿ ಆಯ್ತು. ನೀವು ಕುದ್ರೋಳಿಂದ ಇಲ್ಲಿಗೆ ಬಂದು ಪ್ರೀತಿಯಿಂದ ಬಂದಿದ್ದೀರಿ, ಬಂದು ಬಹಳಷ್ಟು ಮಾತನಾಡಿದ್ರಿ. ಅದೇ ನಿಮ್ಮ ಪಯಣ ಮಾಯ ಮಾಡುದು ಎಲ್ಲವೂ ಕೇಳುವಾಗ ನಮಗೆ ಈಗಲೂ ರೋಮಾಂಚನ ಆಗ್ತದೆ. ಎಲ್ಲಿ ನಮ್ಮನ್ನ ಮಾಯ ಮಾಡಿಬಿಡ್ತಾರೆ ಭಯ ಆಗಿತ್ತು. ಇಲ್ಲ ನೋಡಿ, ಏನ್ ಗೊತ್ತಾ, ಇಲ್ಲಿ ಈ ಮಾತುಗಳು ಈಗ ನೀವು ಹೇಳಿದ್ರಲ್ಲ, ನನಗೆ ನೋಡಿ ಮನಸ್ಸು ಇದು ತೀರಾ ಆಳವಾಗಿ ನಾವು ಮಾತಾಡೋದಿದ್ರೆ, ಸೈದ್ಧಾಂತಿಕವಾಗಿ ಮಾತಾಡೋದಿದ್ರೆ, ಬೆಳಗ್ಗೆ ಹೇಳೋದು, ಊಟ ಮಾಡೋದು, ನಮ್ಮ ನಿತ್ಯದ ಕಾರ್ಯವನ್ನು ಮಾಡೋದು, ರಾತ್ರಿ ಮಲಗೋದು, ಇಷ್ಟರಲ್ಲೇ ಬದುಕು ಆಗಿಬಿಟ್ರೆ ಅದು ಬದುಕು ಸಪ್ಪೆ ಆಗುತ್ತೆ. ಈ ಬದುಕು ಸಪ್ಪೆಯಾಗದಂತ ತಡೆಯುವವರು ಯಾರು ಅಂತ ಹೇಳಿದ್ರೆ ಕಲಾವಿದರು. ನಾವೆಲ್ಲರೂ ಹೀಗೆ ಆಲೋಚನೆ ಮಾಡೋಣ. ಒಂದು ವೇಳೆ ಸಂಗೀತ ಇಲ್ಲ, ನಾಟಕ ಇಲ್ಲ, ಯಕ್ಷಗಾನ ಇಲ್ಲ, ನೃತ್ಯಗಳಿಲ್ಲ, ಯಾವುದೇ ರೀತಿಯ ರಂಜನೆಗಳು ಇಲ್ಲದೇ ಇದ್ರೆ ನಮ್ಮ ಬದುಕು ಎಷ್ಟು ಶೂನ್ಯ, ಸಪ್ಪೆ. ಈ ಸಪ್ಪೆಯ ಬದುಕಿಗೆ ಅತ್ಯಂತ ದೊಡ್ಡ ರಂಜನೆಯನ್ನು ಕೊಡುವಂತ ಕಲಾವಿದರಿಗೆ ನಾವೆಲ್ಲರೂ ಸೇರಿ ಪ್ರೋತ್ಸಾಹ ಕೊಡಬೇಕನ್ನುವಂಥದ್ದು ನನ್ನ ಮಾತು. ಇದರಲ್ಲಿ ಜಾದೂಗಾರರದು ಒಂದು ಎಕ್ಸ್ಟ್ರಾ ಕೊಡುಗೆ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ಲೂ ಕೂಡ ನೋಡ್ಲಿಕ್ಕೆ ಸಿಗದೇ ಇರುವಂತಹ ಅಚ್ಚರಿಯ ಭಾವವನ್ನು ಕೊಡುವಂಥದ್ದು ಜಾದೂಗಾರ. ಸೊ ನಾನು ಬಹಳ ಪ್ರೀತಿಯಿಂದ ಹೇಳಬಲ್ಲೆ ಏನು ಅಂತ ಹೇಳಿದ್ರೆ, ಈಗ ನೀವು ಈ ಕಲಾಂತರಂಗ ಅನ್ನುವಂಥ ಕಾರ್ಯಕ್ರಮ, ನನಗೆ ನಿಮ್ಮ ಬಗ್ಗೆ ಬಹಳ ಅಭಿಮಾನ. ನೀವು 70ಕ್ಕೂ ಹೆಚ್ಚು ಸರಣಿ ಮೂಲಕ ಒಬ್ಬನನ್ನು ಸಂದರ್ಶನ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ನೀವು ಅದರ ಬಗ್ಗೆ ರಿಸರ್ಚ್ ಮಾಡ್ತೀರಾ. 70ಕ್ಕೂ ಹೆಚ್ಚು ಕಾರ್ಯಕ್ರಮಗಳ ನೀವು ಬೇರೆ ಬೇರೆ ಕಲಾವಿದರನ್ನು ಪರಿಚಯ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಪರಿಚಯ ಮಾಡಿಕೊಡುತ್ತಿರುವಂತಹ ಕಲಾಂತರಂಗ ಈ ಕಾರ್ಯಕ್ರಮ ಮುನ್ನಡೆಸ್ತಿರುವಂತ ಶ್ರೀ ರಾಜೇಶ್ ಶಾನಭಾಗ್ ಬಾರ್ಕೂರ್ ಅವರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಅದೇ ರೀತಿ ಅವರು ಸಂದರ್ಶನ ಮಾಡೋದ್ರ ಜೊತೆಗೆ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತದ್ದು ಯು ಚಾನೆಲ್. ಸೊ ಯು ಚಾನೆಲ್ಗೆ ಸಂಬಂಧಪಟ್ಟಂತ ಇದರ ಯಾರು ಮಾಲಕರಿದ್ದಾರೆ ಮತ್ತೆ ಯಾರು ಸಿಬ್ಬಂದಿ ವರ್ಗದವರಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಬಹಳ ಧನ್ಯವಾದ ಹೇಳ್ತಿದ್ದೇನೆ. ಯಾಕಂದ್ರೆ ನಾವು ಕಲಾವಿದರು ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ, ತೆರೆ ಹಿಂದುಗಡೆ ಇರುವಂತಹ ಟೆಕ್ನಿಷಿಯನ್ಸ್ಗಳು ಬಹಳ ಮುಖ್ಯ, ಕ್ಯಾಮರಾಮನ್ಗಳು, ಸಂಕಲನಕಾರರು ಎಲ್ಲರೂ ಬಹಳ ಮುಖ್ಯ. ಅವರಿಗೆ ಕೂಡ ವಂದನೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಬೆಳೀಲಿಕ್ಕೆ ಮುಖ್ಯ ಕಾರಣ ಯಾರು ಹೇಳಿ? ನೋಡ್ತಾ ಇರೋರು ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಅವರ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಆಯ್ತು ಅನ್ನುವಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ಇದನ್ನು ಅವಕಾಶ ಮಾಡಿಕೊಡೋದಕ್ಕೆ ನಿಮಗೆ ಬಹಳ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್. ನೀವು ಇಲ್ಲಿ ಆಗಮಿಸಿ ನಮಗೆ ಇಷ್ಟೊತ್ತು ಸಮಯ ನಮಗೆ ನೀಡಿದ್ದಕ್ಕೆ, ಅದೇ ರೀತಿ ಬಹಳಷ್ಟು ಮನದ ಮಾತನಾಡಿದ್ದಕ್ಕೆ ನಮ್ಮ ಸೌಭಾಗ್ಯ ಸರ್. ನಿಮ್ಮಂತ ಕಲಾವಿದರನ್ನ ನಾವು ಇಲ್ಲಿ ಕರೆದು ಮಾತಾಡೋದು, ನಿಮ್ಮೊಂದಿಗೆ ನಮ್ಮ ಮಾತುಕತೆ, ನಿಮ್ಮ ಮನದ ಮಾತನ್ನ ನಾವು ಕೇಳುವುದು ನಮ್ಮ ಸೌಭಾಗ್ಯ, ಒಂದು ಅನುಭವ ಸರ್, ನಮ್ಗೆ ಹೊಸ ಅನುಭವ. ಬಹಳ ಖುಷಿ ಆಯ್ತು ಸರ್. ನಿಮಗೆ ಕಲಾಂತರಂಗ ಕಾರ್ಯಕ್ರಮದ ಅದೇ ರೀತಿ ಯು ಚಾನಲ್ ಬಳಗದವರ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು, ಬಹಳ ಖುಷಿ ಆಯ್ತು ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇಂದು ನಮ್ಮೊಂದಿಗೆ ಅತಿಥಿಯಾಗಿದ್ದವರು ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಕುದ್ರೋಳಿ ಗಣೇಶ್ ಸರ್ ಅವರು. ಎಷ್ಟು ಹಾಸ್ಯಮಯವಾಗಿ ಮಾತಾಡಿದರು. ಅವರು ಎಲ್ಲೇ ಹೋದರೂ ಅಷ್ಟೇ ನಗುಮುಖದಿಂದ ಕಾರ್ಯಕ್ರಮವನ್ನು ನೀಡುತ್ತಾ ಇರುವಂಥ ವ್ಯಕ್ತಿ, ಸಹೃದಯ ವ್ಯಕ್ತಿ. ಅವರೊಂದಿಗೆ ಇಂದು ಮಾತಾಡಿದೆವು. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಯು ಚಾನಲ್. ನಮಸ್ಕಾರ.